ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸೊ ಎರಡು ರೀತಿಯ ಮನಸ್ಸನ್ನು ನಾವು ಹೊಂದಿರ್ತೀವಿ ಅನ್ನೋಂಥದ್ದು ಗೊತ್ತಾಯಿತು. ಒಂದು ಕಾನ್ಷಿಯಸ್ ಮೈಂಡ್, ಮತ್ತೊಂದು ಮೆಕ್ಯಾನಿಕಲ್ ಮೈಂಡ್. ಯಾವುದೇ ಒಂದು ಇಂಪಾರ್ಟೆಂಟ್ ವರ್ಕ್ ಅಂತಂದಾಗ ಅದು ಆಧ್ಯಾತ್ಮ ಇರಬಹುದು ಅಥವಾ ನಮ್ಮ ಲೌಕಿಕ ಇರಬಹುದು, ಯಾವುದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ಲಿ ಬರುವಂತಹದ್ದು ಕಾನ್ಷಿಯಸ್ ಮೈಂಡ್, ಅಲ್ಲಿ ವರ್ಕ್ ಮಾಡುವಂತಹದ್ದು ಕಾನ್ಷಿಯಸ್ ಮೈಂಡ್. ಯಾವುದು ಇಟ್ ಈಸ್ ಲೆಸ್ ಇಂಪಾರ್ಟೆಂಟ್, ಇಲ್ಲಿ ಗಮನ ಇದ್ದರೂ ಆಗುತ್ತೆ, ಇಲ್ಲದೆ ಹೋದರೂ ಆಗುತ್ತೆ, ಅಲ್ಲಿ ಮೆಕ್ಯಾನಿಕಲ್ ಮೈಂಡ್ ಇಟ್ ವಿಲ್ ಟೇಕ್ ಚಾರ್ಜ್. ಸೊ ಹೀಗೆ ನಮ್ಮಲ್ಲಿ ಇರುವಂತಹ ಎರಡೂ ಮನಸ್ಸುಗಳು ಅವುಗಳು ತಾವಾಗಿಯೇ ನಮ್ಮ ಗಮನಕ್ಕೆ ಬಾರದಂತೆ ಕೆಲವೊಂದು ವರ್ಕ್ಗಳನ್ನು ಕಾನ್ಷಿಯಸ್ ಮೈಂಡ್ ಮಾಡುತ್ತೆ, ಕೆಲವೊಂದು ವರ್ಕ್ಗಳನ್ನು ಮೆಕ್ಯಾನಿಕಲ್ ಮೈಂಡ್ ಮಾಡುತ್ತೆ. ಎಲ್ಲಿ ಯಾವ ಸಂದರ್ಭದಲ್ಲಿ ಮೆಕ್ಯಾನಿಕಲ್ ಮೈಂಡ್ ನನ್ನ ಹತ್ರ ಇದೆ, ಕಾನ್ಷಿಯಸ್ ಮೈಂಡ್ ಎಲ್ಲಿದೆ, ಅನೇಕ ಸಂದರ್ಭಗಳಲ್ಲಿ ಕಾನ್ಷಿಯಸ್ ಮೈಂಡ್ ಕೂಡ ಹೊರ ಪ್ರಪಂಚದಲ್ಲಿ ಸುತ್ತಾಡೋದಕ್ಕೆ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಮೆಕ್ಯಾನಿಕಲ್ ಮೈಂಡು ಕೂತ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಹೀಗೆ ನಾವು ಎಲ್ಲಿ ಯಾವುದನ್ನು ದಿಸ್ ಈಸ್ ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಈ ಮನಸ್ಸು ಅನ್ನುವಂತಹದ್ದು ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಸಾಧನೆ ಅಂತ ಹೇಳಿದಾಗ ಅದು ಬದುಕಿನಲ್ಲಿ ಬಹಳ ಮಹತ್ವವನ್ನು ಕೊಟ್ಟು ನಾನು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಸೊ ಐ ಹ್ಯಾವ್ ಟು ಅಚೀವ್ ದಿಸ್. ಸಾಧನೆ ಅಂತಂದಾಗ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಆಧ್ಯಾತ್ಮ ಅಂತಲ್ಲ, ಲೌಕಿಕದಲ್ಲೂ ಕೂಡ ನಾನು ದಿಸ್ ಈಸ್ ಮೈ ಗೋಲ್, ಇದನ್ನು ನಾನು ಗಳಿಸ್ಕೋಬೇಕು. ಅದೇ ರೀತಿ ಆಧ್ಯಾತ್ಮ ಅಂತಂದಾಗ ಅಲ್ಲೂ ಕೂಡ ಸಾಧನೆ, ಪಾಠ ಪ್ರವಚನ, ನಾನು ಅನೇಕ ಉಪನಿಷತ್ತುಗಳನ್ನು ತಿಳ್ಕೋಬೇಕು, ಸತ್ಯವನ್ನು ತಿಳ್ಕೋಬೇಕು. ಸೊ ಇವೆಲ್ಲ ಬದುಕಿನಲ್ಲಿ ನಾವು ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು. ಸೊ ಅವುಗಳತ್ತ ನಾವು ಗಮನವನ್ನು ಹರಿಸಿದಾಗ ಅದನ್ನು ಸಾಧನೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಆಧ್ಯಾತ್ಮದ ಸಾಧನೆ ಅಂತ ಹೇಳಿದಾಗ ಇಲ್ಲಿ ಸಾಧನೆಯಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಆಧ್ಯಾತ್ಮ ಸಾಧನೆ ಅಂತಂದರೆ ಅದು ಜಪ ಇರ್ಬೋದು, ತಪ ಇರ್ಬೋದು, ಧ್ಯಾನ ಇರಬಹುದು, ಶ್ರವಣ ಮನನ ಆ್ಯಂಡ್ ಅದನ್ನು ಪ್ರಾಕ್ಟೀಸ್ ಮಾಡುವಂತಹದ್ದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಇವುಗಳನ್ನು ಹೇಗೆ ಮಾಡುವಂತಹದ್ದು? ಜಪ ತಪ ಅಂತ ಹೇಳಿದಾಗ ಅದನ್ನು ಸ್ಟಾರ್ಟ್ ಮಾಡುವಂತಹದ್ದಾದರೂ ಹೇಗೆ? ಹೌ ಟು ಸ್ಟಾರ್ಟ್ ದಿಸ್? ಒಂದು ವೇಳೆ ಈ ಆಧ್ಯಾತ್ಮದ ಹಾದಿಯಲ್ಲಿ ನಾನೊಬ್ಬ ಪ್ರಾರಂಭಿಕ ಹಂತದ ಸಾಧಕ, ನನಗೆ ಈ ಆಧ್ಯಾತ್ಮ ಅನ್ನುವಂತಹದ್ದು ಈಗಷ್ಟೇ ಪರಿಚಯವಾಗಿದೆ, ಈಗ ನನಗೆ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೀನಿ, ಐ ಹ್ಯಾವ್ ಟು ಸ್ಟಾರ್ಟ್. ನನ್ನ ಆಧ್ಯಾತ್ಮದ ಹಾದಿಯಲ್ಲಿ ನಾನು ಹೆಜ್ಜೆಯನ್ನು ಹಾಕಿ ಮುಂದೆ ಹೋಗಬೇಕು. ಸೊ ದಿಸ್ ಈಸ್ ಮೈ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಈ ಜಪ ಅನ್ನುವಂತಹದ್ದನ್ನು ನಾನು ಹೇಗೆ ಮಾಡಬೇಕು? ಸೊ ಇಲ್ಲಿ ಇದು ನನ್ನ ಪ್ರಾರಂಭದ ದಿನಗಳು ಅಂತ ಹೇಳಿದಾಗ ಮುಖ್ಯವಾಗಿ ನನ್ನ ಮನಸ್ಸನ್ನು ನಾನು ನಿಲ್ಲಿಸ್ಕೋಬೇಕಾಗುತ್ತೆ.
ಮನಸ್ಸನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಅಲ್ಲಿ ಅನೇಕ ಬೇರೆ ಬೇರೆ ವಿಧಾನಗಳಿವೆ. ಪೂಜೆ, ಪುನಸ್ಕಾರ, ಸೇವೆ, ಧ್ಯಾನ, ಜಪ, ಹೀಗೆ ಅನೇಕ ದಾರಿಗಳಿವೆ. ಸೊ ಇಲ್ಲಿ ಮೊದಲು ನನಗೆ ಗೊತ್ತಾಗಬೇಕು, ನನ್ನ ಇಷ್ಟ ದೈವ ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ನನ್ನ ಇಷ್ಟವಾದ ದೈವ ಯಾರು, ನನ್ನ ಮೂರ್ತಿ ಯಾರು, ಆರಾಧ್ಯ ದೈವ ಯಾರು? ಅವನು ರಾಮನ, ಕೃಷ್ಣನ, ಶಿವನ, ಯಾರನ್ನ ಕುರಿತು ನಾನು ಹೆಚ್ಚು ವಿಶ್ವಾಸವನ್ನು ಹೊಂದಿದ್ದೀನಿ, ಯಾರಲ್ಲಿ ಹೆಚ್ಚು ವಿಶ್ವಾಸವನ್ನು ಹೊಂದಿದ್ದೀನಿ? ನನ್ನ ಪ್ರಕಾರ ಹೀ ಈಸ್ ಸರ್ವೋತ್ತಮ, ಸರ್ವಶಕ್ತ. ಸೊ ಅಂತಹ ಸರ್ವಶಕ್ತ ಪರಮಾತ್ಮ ನನ್ನ ಪಾಲಿಗೆ ನನ್ನ ಇಷ್ಟ ದೈವ ಯಾರು, ಅದನ್ನು ನಾನು ಗುರುತಿಸ್ಕೋಬೇಕಾಗುತ್ತೆ. ಹೀಗೆ ನನ್ನ ದೈವ ಯಾರು ಅನ್ನುವಂತಹದ್ದು ಗೊತ್ತಾದ ಬಳಿಕ ನಾನು ಯಾರನ್ನ ಆರಾಧನೆ ಮಾಡಬೇಕು ಅನ್ನುವಂತಹದ್ದು ತಿಳಿದ ನಂತರದಲ್ಲಿ ಒಂದು ಉತ್ತಮವಾದ ಅಥವಾ ಪ್ರಶಾಂತವಾದ ಸ್ಥಳವನ್ನು ನಾನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ನನ್ನ ಸ್ಟಾರ್ಟಿಂಗ್ ಡೇಸ್. ಈ ಸಂದರ್ಭದಲ್ಲಿ ಯಾಕೆ ನನಗೆ ಪ್ರಶಾಂತವಾದ ಜಾಗ ಬೇಕು ಅಂತಂದರೆ, ಸಣ್ಣ ಪುಟ್ಟ ಒಂದು ಡಿಸ್ಟರ್ಬೆನ್ಸ್ಗಳನ್ನು ಕೂಡ ನಾನು ವಿಚಲಿತನಾಗಬಹುದು. ಹಾಗಾಗಿ ಯಾರೂ ಡಿಸ್ಟರ್ಬ್ ಮಾಡದೇ ಇರುವಂತಹದ್ದು, ಒಬ್ಬ ಚೆನ್ನಾಗಿ ನುರಿತ ಗುರು ಅಥವಾ ಒಬ್ಬ ಮೇಲ್ಮಟ್ಟದ ಸಾಧಕ ಅಂತಂದಾಗ ಹಿ ಕ್ಯಾನ್ ಡೂ ದಿ ಜಪ ಇನ್ ಎ ಮಾರ್ಕೆಟ್ ಪ್ಲೇಸ್. ಬಟ್ ನಾನು ಅಂತಹ ಸಾಧನೆಯನ್ನು ಮಾಡಿಲ್ಲ. ಅದರಿಂದ ನನಗೆ ಒಂದು ಪ್ರಶಾಂತವಾದ ಸ್ಥಳ ಬೇಕು. ಪ್ರಶಾಂತವಾದ ಸ್ಥಳದಲ್ಲಿ ನನಗೆ ಅನುಕೂಲಕರವಾದ ಒಂದು ಆಸನವನ್ನು ನಾನು ಗುರುತು ಮಾಡ್ಕೋಬೇಕು. ಯಾವ ಭಂಗಿಯಲ್ಲಿ ನಾನು ಕುಳಿತುಕೊಂಡ್ರೆ ಅದು ನನಗೆ ದೇಹದ ನೋವನ್ನು ಕೊಡೋದಿಲ್ಲ, ಅದು ಆರಾಮವಾದ ಭಂಗಿಯದು. ಸೊ ಈ ಒಂದು ಭಂಗಿಯಲ್ಲಿ ನಾನು ಅನೇಕ ಸಮಯದವರೆಗೆ ನಾನು ಕೂತ್ಕೋಬಹುದು ಅನ್ನುವಂತಹದ್ದು ನನಗೆ ಗೊತ್ತಾಗುತ್ತೆ. ಅಂತಹ ಒಂದು ಭಂಗಿಯನ್ನು ನಾನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅಂತಹ ಒಂದು ಆಸನವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಾಯಿತು, ನನ್ನ ಇಷ್ಟದೈವ ಯಾರು ಅನ್ನುವಂತಹದ್ದು ಗೊತ್ತಾಯಿತು, ನನಗೆ ಅನುಕೂಲಕರವಾದಂತಹ ಆಸನವನ್ನು ಕೂಡ ನಾನು ಗುರುತಿಸಿಕೊಂಡಾಯಿತು. ಈಗ ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು, ನಾನು ನನ್ನ ದೈವನನ್ನು ನಾನು ಜಪ ಮಾಡಬೇಕು, ಅವನನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಬೇಕು. ನನ್ನ ಮನಸ್ಸು ಪರಮಾತ್ಮನಲ್ಲಿ ನಿಲ್ಲಬೇಕು, ಬೇರೆ ಇನ್ನೆಲ್ಲ ಹೋಗಬಾರ್ದು. ಸೊ ಒಂದು ವೇಳೆ ನನ್ನ ದೈವ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣ, ಪರಮೇಶ್ವರ ಅಂತಂದಾಗ ಅವನ ನಾಮವನ್ನು ನಾನು ಜೋರಾಗಿ ಹೇಳಬೇಕಾಗುತ್ತೆ. ಅವನ ನಾಮವನ್ನು ಬಹಳ ಜೋರಾಗಿ ಉಚ್ಚಾರ ಮಾಡಬೇಕು. ನಾನು ಉಚ್ಚಾರ ಮಾಡ್ತಾ ಇರುವಂತಹ ಆ ನಾಮ, ದಟ್ ಸೌಂಡ್, ಆ ಶಬ್ದ ನನಗೂ ಕೇಳಿಸ್ಬೇಕು. ಆಮೇಲೆ ನಾನಿರುವಂತಹ ಜಾಗದಲ್ಲಿ ಬೇರೆ ಯಾರಿದ್ರೆ ಅವ್ರಿಗೂ ಕೂಡ ಅದು ಕೇಳಿಸಬಹುದು. ಮುಖ್ಯವಾಗಿ ಆ ಶಬ್ದ ನನಗೆ ಗೊತ್ತಾಗಬೇಕು, ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಸೊ ಮತ್ತಷ್ಟು ಸಮಯ ಈ ರೀತಿ ಪ್ರಾಕ್ಟೀಸ್ ಮಾಡಿದ ನಂತರದಲ್ಲಿ ನನ್ನ ಶಬ್ದವನ್ನು ಕೇವಲ ನನಗೆ ಮಾತ್ರ ಕೇಳಿಸುವಂತೆ, ಅಂತಂದರೆ ನಾನು ಉಚ್ಚಾರ ಮಾಡುವಂತಹ ಆ ನಾಮ ಕೇವಲ ನನ್ನ ಕಿವಿಗಳಿಗೆ ಮಾತ್ರ ಕೇಳಿಸ್ಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ಕೂಡ ಆಗಿದೆ. ಈಗ ನಾನು ಬಹಳ ಆರಾಮವಾಗಿ ಯಾವುದೇ ರೀತಿಯ ತೊಂದರೆಗಳನ್ನು, ಯೋಚನೆಗಳನ್ನು ಗಮನಕ್ಕೆ ತಂದುಕೊಳ್ಳದೆ ಸಂಪೂರ್ಣವಾಗಿ ಪೂರ್ಣವಾದ ಮನಸ್ಸಿನಿಂದ ಪರಮಾತ್ಮನ ನಾಮ ಜಪವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಈ ನಾಮ ನನ್ನ ಕಿವಿಗಳಿಗೆ ಮಾತ್ರ ಕೇಳಿಸ್ತಾ ಇದೆ. ನನ್ನ ತುಟಿಗಳು ಅಲ್ಲಾಡ್ತಾ ಇದೆ. ಅಲ್ಲಿಂದ ನನ್ನ ಬಾಯಿಯಿಂದ ಬರ್ತಾ ಇರುವಂತಹ ಶಬ್ದ ಕೇವಲ ನನಗೆ ಕೇಳಿಸ್ತಾ ಇದೆ ಎನ್ನುವಂತಹದ್ದು ನನಗೆ ಗೊತ್ತಾದಾಗ ನಂತರದಲ್ಲಿ ಒಂದು ಜಪಮಾಲೆಯನ್ನು ನಾನು ಇಟ್ಕೋಬೇಕಾಗುತ್ತೆ. ಜಪಮಾಲೆಯನ್ನು ಇಟ್ಕೊಂಡು
ಮತ್ತಷ್ಟು ತೀವ್ರವಾಗಿ ಜಪದ ಸಾಧನೆಯನ್ನು ಮಾಡಬೇಕಾಗುತ್ತೆ, ನಾಮ ಜಪ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ನನ್ನದೇ ಮನಸ್ಸು, ದಿ ಕಾನ್ಷಿಯಸ್ ಮೈಂಡ್, ನನ್ನ ಈ ಒಂದು ಚಟುವಟಿಕೆ ಸಂಪೂರ್ಣವಾಗಿ 3 ಬೇರೆ ಬೇರೆ ದೃಷ್ಟಿಕೋನಗಳಿಂದ ನನ್ನ ಕಾನ್ಷಿಯಸ್ ಮೈಂಡ್ ನನ್ನ ಆಕ್ಟಿವಿಟೀಸ್ನ ಗುರುತಿಸುತ್ತೆ. ಒಂದು, ನನ್ನ ಕಾನ್ಷಿಯಸ್ ಮೈಂಡು ಇಟ್ ವಿಲ್ ಅಬ್ಸರ್ವ್ ದಟ್ ಐ ಆಮ್ ಚಾಂಟಿಂಗ್ ಮೈ ಇಷ್ಟ ದೇವ, ಅವನ ಹೆಸರನ್ನ ನಾನು ಉಚ್ಚಾರ ಮಾಡ್ತಾ ಇದ್ದೀನಿ, ಅದು ನನಗೆ ಕೇಳಿಸ್ತಾ ಇದೆ ಅನ್ನುವಂತಹದ್ದು ನನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ನನ್ನ ಮನಸ್ಸಿಗೆ ಮತ್ತೊಂದು ಗೊತ್ತಾಗತ್ತೆ, ನಾನು ಕೈನಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿದ್ದೀನಿ. ಒಂದು ನಾಮದ ನಂತರ, ನಾಮ ಜಪದ ನಂತರದಲ್ಲಿ ಅದು ನನ್ನ ಕಿವಿಗೆ ಆ ಶಬ್ದ ಕೇಳಿಸ್ತು ಅಂದ ಕೂಡಲೇ ನನ್ನ ಬೆರಳಿನಿಂದ ಆ ಮಾಲೆನಲ್ಲಿರುವಂತಹ ಒಂದು ಮಣಿಯನ್ನು ನಾನು ಮುಂದಕ್ಕೆ ಪುಷ್ ಮಾಡ್ತೀನಿ. ಅದು ಕೂಡ ನನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ನನ್ನ ಮನಸ್ಸು ಈ ರೀತಿ ಒಂದು ನಾಮ ಜಪವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹದನ್ನ ಕಂಡುಕೊಳ್ಳುತ್ತೆ. ಎರಡನೇದಾಗಿ ನನ್ನ ಮನಸ್ಸು, ನನ್ನ ಕಿವಿಗಳು ಅದನ್ನು ಕೇಳಿಸ್ಕೊತು ಅನ್ನುವಂತಹದ್ದು ಅದನ್ನು ಕೂಡ ಗುರುತಿಸುತ್ತೆ. ಆ ನಂತರದಲ್ಲಿ ಜಪಮಾಲೆಯಲ್ಲಿರುವಂತಹ ಒಂದು ಮಣಿ ಇಟ್ ಈಸ್ ಪುಷ್ಡ್ ಫಾರ್ವರ್ಡ್, ಅದು ಕೂಡ ನನಗೆ ಗೊತ್ತಾಗುತ್ತೆ. ಹೀಗೆ ನನ್ನ ಮನಸ್ಸು ನನ್ನ 3 ಆಕ್ಟಿವಿಟೀಸ್ನ ಗುರುತಿಸುತ್ತೆ. ಒಂದು, ನಾನು ಉಚ್ಚಾರ ಮಾಡಿದಂತಹ ಪರಮಾತ್ಮನ ನಾಮ ನಾನು ಉಚ್ಚಾರ ಮಾಡಿದ್ದೀನಿ ಅನ್ನುವಂತಹದ್ದು ನನ್ನ ಮನಸ್ಸು ಗುರುತಿಸುತ್ತೆ. ಮತ್ತು ನಾನು ಉಚ್ಚಾರ ಮಾಡಿದಂತಹ ಆ ನಾಮ ಅದನ್ನು ನಾನು ಕೇಳಿಸ್ಕೊಂಡೆ, ಅದು ಕೂಡ ನನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ಜಪಮಾಲೆಯಲ್ಲಿ ಒಂದು ಮಣಿಯನ್ನು ನಾನು ಮುಂದಕ್ಕೆ ತಳ್ಳಿದ್ದೀನಿ ಅನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ. ಸೊ ಒಂದು ವೇಳೆ ನನ್ನ ಜಪಮಾಲೆಯಲ್ಲಿ ಒಂದು 108 ಮಣಿಗಳಿದೆ ಅಂತ ಪಕ್ಷದಲ್ಲಿ 108 ಬಾರಿ ನಾನು ನಾಮಜಪವನ್ನು ಮಾಡಿದ್ದೀನಿ. 108 ಬಾರಿ ಕೂಡ ನನ್ನ ಮೈಂಡು ಅಲರ್ಟಿಂದ ನಾನು ಉಚ್ಚಾರ ಮಾಡಿದ್ದೀನಿ ಅನ್ನುವಂತಹದ್ದನ್ನು ಖಾತ್ರಿ ಮಾಡಿಕೊಳ್ಳುತ್ತೆ. ನಂಬರ್ 1. ನಂಬರ್ 2, 108 ಬಾರಿ ನನಗೆ ಪರಮಾತ್ಮನ ಆ ಒಂದು ನಾಮ, ಅದರ ಶಬ್ದ, ನಾನೇ ಉಚ್ಚಾರ ಮಾಡಿದ ಶಬ್ದವನ್ನು ನಾನೇ ಕೇಳಿಸ್ಕೊಂಡೆ ಅನ್ನೋಂತಹದ್ದನ್ನು ಕೂಡ ಖಾತ್ರಿ ಮಾಡಿಕೊಡುತ್ತೆ. ಆ ನಂತರದಲ್ಲಿ ಪ್ರತಿ ನಾಮ ಜಪದ ನಂತರ ನಾನು ಜಪಮಾಲೆಯಲ್ಲಿರುವಂತಹ ಮಣಿಗಳನ್ನು ಒಂದೊಂದಾಗಿ ಮುಂದಕ್ಕೆ ನಾನು ತಳ್ತಾ ಇದ್ದೆ. ಕೊನೆಯಲ್ಲಿ ಆ ಒಂದು 108ನೇ ಮಣಿ ಅಂತಂದ್ರೆ ಅದನ್ನ ಮೌಂಟ್ ಬೀಡ್ ಅಂತ ಕರೀತಾರೆ, ಕೆಲವು ಮುಕುಟ ಮಣಿ ಅಂತ ಹೇಳ್ತಾರೆ. ಸೊ ಅದು ಕೂಡ ನಾನು ಗುರುತಿಸದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಹಾಗೇನಾಗುತ್ತೆ, ಮೈಂಡು ಕಂಟಿನ್ಯೂಸ್ ಆಗಿ ಅದಕ್ಕೆ ಒಂದು ವರ್ಕ್ ಲೋಡ್ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ಮೈಂಡು ದೋ ಇಟ್ ವಾಂಟ್ಸ್ ಟು ಗೋ ಟು ದಿ ಔಟರ್ ವರ್ಲ್ಡ್, ಅದಕ್ಕೆ ಟೈಮೇ ಇಲ್ಲ ಪಾಪ. ಅದು ನಾನು ಹೇಳುವಂತಹ ನಾಮವನ್ನು ಅದು ಕೇಳಿಸ್ಕೋಬೇಕು. ನಾನು ಶ್ರೀರಾಮ ಅಂತ ನಾನು ಹೇಳ್ತಾ ಇದ್ದೀನಿ ಅನ್ನೋಂತಹದ್ದು ಅದು ಕೇಳಿಸ್ಕೋಬೇಕು. ಮತ್ತು ನಾನು ಹೇಳಿರುವಂತಹದ್ದನ್ನು ನಾನೇ ಕೇಳಿಸ್ಕೊಂಡೆ ಅನ್ನುವಂತಹದ್ದನ್ನು ಕೂಡ ಅದು ನನಗೆ ರಿಪೋರ್ಟ್ ಮಾಡಬೇಕು. ಆ ನಂತರದಲ್ಲಿ ಜಪಮಾಲೆಯಲ್ಲಿರುವಂತಹ ಒಂದು ಮಣಿಯನ್ನು ನಾನು ಮುಂದಕ್ಕೆ ತಳ್ಳಿದ್ದೀನಿ ಅನ್ನುವಂತಹದ್ದನ್ನು ಅದು ನನಗೆ ರಿಪೋರ್ಟ್ ಮಾಡಬೇಕು. ಸೊ ಮನಸ್ಸೇನಾಗುತ್ತೆ, ಅದಕ್ಕೆ ಬೇರೆ ಸಮಯವೇ ಸಿಗದೇ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅದು ನನ್ನ ಬಳಿ ನಿಂತಿರುತ್ತೆ. ದ ಮೈಂಡ್ ಈಸ್ ಅವೈಲಬಲ್. ಇದು ನಾವು ಜಪ ಅಂತ ಹೇಳಿ ಒಂದು ದಿನದಲ್ಲಿ ಒಂದು 15 ನಿಮಿಷನೋ 20 ನಿಮಿಷನೋ ಈ ಒಂದು ಪ್ರಾಕ್ಟೀಸ್ ಮಾಡ್ತೀವಿ. 108 ಬಾರಿ ನಾನು ನನ್ನ ಇಷ್ಟ ದೈವದ ನಾಮ ಜಪವನ್ನು ಮಾಡ್ತೀನಿ ಅನ್ನೋದಕ್ಕೆ ನನಗೆ 15 ನಿಮಿಷ ಬೇಕು. ಸೊ ಈ 15 ನಿಮಿಷ ಸಂಪೂರ್ಣವಾಗಿ ನನ್ನ ಮನಸ್ಸು ನನ್ನ ಹತ್ರ ಇತ್ತು. ಸೊ ಈ 15 ನಿಮಿಷದಲ್ಲಿ ನಾನೇನಾದರೂ ಯಾವುದೇ ರೀತಿಯ ನೋವುಗಳ ನನಗೆ ಅನುಭವ ಆಯಿತಾ? ಇಲ್ಲ. ಯಾವ ರೀತಿಯ ನೋವಿನ ಅನುಭವ ಇಲ್ಲ. ಅಥವಾ ನನಗೇನಾರ ಇಂತಹದ್ದು ನಾನು ಮಾಡಬೇಕಾಗಿತ್ತು ಅನ್ನುವಂತಹ ಪೆಂಡಿಂಗ್ ವರ್ಕ್ ಜ್ಞಾಪಕಕ್ಕೆ ಬಂತ? ಇಲ್ಲ. ಅಂದರೆ ನೀನು ಮಾಡೋವಂತಹದ್ದು ಏನೂ ಇಲ್ಲ. ನಾವೇ ನಮ್ಮ ಮೇಲೆ ಹೇರ್ಕೊಳ್ಳುವಂತಹದ್ದು ಐ ಹ್ಯಾವ್ ಟು ಡೂ ದಿಸ್ ಎ ಕಂಪಲ್ಷನ್. ಇದನ್ನು ನಾನು ಮಾಡಬೇಕು ಅನ್ನುವಂತಹದ್ದು ಅಹಂ, ನಾನೇ ಮಾಡಬೇಕು. ಸೊ ಅದೇ ಧ್ಯಾನದ ಈ 15 ಸಮಯದಲ್ಲಿ ನನ್ನ ಮನಸ್ಸು ನನ್ನ ಬಳಿನಲ್ಲೇ ಇತ್ತು. ಎಲ್ಲೂ ಕೂಡ ನನಗೆ ನೋವಿನ ಅನುಭವ ಇಲ್ಲ,
ಅಥವಾ ಏನಾದ್ರು ತುಂಬ ಸಂತೋಷ ಪಟ್ಬಿಟ್ಟ, ಸಂತೋಷಕ್ಕೆ ಕಾರಣನೇ ಇಲ್ಲ, ನಾಮ ಜಪ ಮಾಡ್ತಾ ಇದ್ದೆ, ನೋವಿಲ್ಲ ನಲಿವಿಲ್ಲ. ಸೊ ನೋವು ಇಲ್ಲ, ನಲಿವು ಇಲ್ಲ, ಯಾವುದೇ ಕಂಪಲ್ಷನ್, ಇಂತಹ ಒಂದು ಕರ್ಮವನ್ನು ನಾನು ಮಾಡಬೇಕು ಅನ್ನುವಂತಹ ಒಂದು ಕಂಪಲ್ಷನ್ ಅದು ಕೂಡ ಇಲ್ಲ. ಹಾಗಾದ್ರೆ ಆ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ ಹೇಗಿತ್ತು? ಪ್ರಶಾಂತವಾಗಿತ್ತು. ಸೊ ಒಂದು ದಿನದಲ್ಲಿ ಈ 15 ನಿಮಿಷ ಮನಸ್ಸು ನನ್ನ ಬಳಿ ಇದೆ ಅಂತಂದ್ರೆ ನನಗೆ ಅದರ ಅನುಭವ ಏನು? ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿದೆ, ಮನಸ್ಸು ಕುಣಿತಾ ಇಲ್ಲ, ಮನಸ್ಸು ಕುಣಿತಾ ಇಲ್ಲ. ಸೊ ಮನಸ್ಸು ಕುಣಿತಾ ಇಲ್ಲ ಅಂತಂದ್ರೆ ಮನಸ್ಸು ಬಹಳ ಮಧುರವಾದ, ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರುವಂತಹ ಒಂದು ಸಂತೋಷವನ್ನು ಅದು ನನಗೆ ಕೊಟ್ಟಿದೆ. ಅದನ್ನು ನಾನು ಅನುಭವಿಸಿದ್ದೀನಿ. ಈ ಸಂತೋಷವನ್ನು ನಾನು ಹೇಗೆ ಅನುಭವಿಸಿದ್ದೀನಿ ಅಂತಂದರೆ, ಇಟ್ ಈಸ್ ಬಿಕಾಸ್ ದ ಮೈಂಡ್ ಈಸ್ ಅವೈಲಬಲ್. ನನ್ನ ಬಳಿನಲ್ಲೇ ಇತ್ತು ಮನಸ್ಸು. ಸೊ ಮನಸ್ಸು ಕುಣಿಯೋದು ಯಾಕೆ ಅಂತಂದರೆ, ಮನಸ್ಸು ಮತ್ತು ಇಂದ್ರಿಯಗಳು ಹೊರ ಜಗತ್ತಿಗೆ ಹೋಗಿ ಅಲ್ಲಿರುವಂತಹ ವಸ್ತು ವಿಷಯಗಳೊಡನೆ ಸಂಯೋಗವನ್ನು ಉಂಟು ಮಾಡಿಕೊಂಡು ಅಲ್ಲಿರುವಂತಹ ಜ್ಞಾನವನ್ನು ನಮಗೆ ತಂದುಕೊಟ್ಟಾಗ ನಾವು ಆ ವಸ್ತು ವಿಷಯಗಳಿಗೆ ಆಕರ್ಷಿತರಾಗ್ತೀವಿ. ಆಗ ನಮ್ಮ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗುತ್ತೆ. ನನಗೆ ಅದು ಬೇಕು, ಅದು ಬೇಕು, ಅದು ಬೇಕು. ಸೊ ಯಾವಾಗ ಮನಸ್ಸು ನನ್ನ ಬಳಿನಲ್ಲೇ ಇತ್ತು ಅಂತಂದಾಗ ಅದು ಜಗತ್ತಿಗೆ ಹೋಗಲೇ ಇಲ್ಲ. ಅದು ಜಗತ್ತಿಗೆ ಹೋಗಲೇ ಇಲ್ಲ ಅಂತಂದಾಗ ನನಗೇನು ಬೇಕಾಗಿರಲಿಲ್ಲ. 15 ನಿಮಿಷ ಆ ಥರ ಇದ್ದೆ ನಾನು ಆರಾಮಾಗಿ. ಇದನ್ನು ನಾನು 20 ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ಕೋಬೋದಾ? ಅರ್ಧ ಗಂಟೆಗೆ ಇನ್ಕ್ರೀಸ್ ಮಾಡ್ಕೋಬೋದಾ? 1 ಅವರ್ಗೆ ಇನ್ಕ್ರೀಸ್ ಮಾಡ್ಕೋಬೋದಾ? ಸ್ವಾಮಿ ಅನುಭವಾನಂದ ಸರಸ್ವತಿ ಅವರು ಹೇಳ್ತಾರೆ, ಈ ಮೆಡಿಟೇಷನ್ ಅನ್ನುವಂತಹದ್ದು ಪ್ರಾರಂಭದಲ್ಲಿ ಅದರ ಸೀಕ್ರೆಟ್ ಗೊತ್ತಾದಾಗ, ನೀವು ಮನಸ್ಸಿನ ಕಡೆ ಗಮನವನ್ನು ಕೊಟ್ಟಾಗ, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಅಟೈನ್ ದಟ್ ಪೀಸ್ ಆಫ್ ಮೈಂಡ್ 24/7. ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ ಸ್ವಾಮಿ ಅನುಭವಾನಂದ ಸರಸ್ವತಿಯವರು. ಸೊ ಹೀಗೆ ಈ ರೀತಿ ಅಭ್ಯಾಸ ಮಾಡುವಾಗ ಮನಸ್ಸು 3 ಕಡೆ ತನ್ನ ಗಮನವನ್ನು ನಮಗೆ ಕೊಟ್ಟಿರುತ್ತೆ. ಮನಸ್ಸು ವಿಲ್ ಬಿ ವಾಚಿಂಗ್ ದಟ್ ಐ ಆಮ್ ಚಾಂಟಿಂಗ್ ದಿ ನೇಮ್ ಆಫ್ ದಿ ಲಾರ್ಡ್, ಅಂಡ್ ಇಟ್ ವಿಲ್ ಅಬ್ಸರ್ವ್ ದಟ್ ಐ ಆಮ್ ಲಿಸ್ನಿಂಗ್ ದ ನೇಮ್ ಆಫ್ ದಿ ಲಾರ್ಡ್, ಅಂಡ್ ಇಟ್ ವಿಲ್ ಆಲ್ಸೋ ಸಿ ದಟ್ one bead in the japamala is pushed forward. ಸೊ ಹೀಗೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಮನಸ್ಸಿಗೆ ಈ ರೀತಿ ಕಂಟಿನ್ಯೂಸ್ ವರ್ಕ್ ಲೋಡ್ ಕೊಟ್ಟಿದ್ದರಿಂದ ಮನಸ್ಸು ಅಲೆದಾಡಲು ಸಾಧ್ಯವಾಗಲಿಲ್ಲ. ಆ್ಯಂಡ್ ದಿಸ್ ಈಸ್ ದಿ ಮೆಥಡ್. ಮನಸ್ಸನ್ನು ಹೇಗೆ ನಿಲ್ಲಿಸ್ಕೊಳ್ಳೋದು ಅಂತ ಅನ್ನುವಂತಹ ಒಂದು ಪ್ರಶ್ನೆ ನಮಗೆ ಬಂದಿತ್ತಲ್ಲ. ಸೊ ದಿಸ್ ಈಸ್ ದಿ ಮೆಥಡ್. ಸೊ ಇಟ್ ಈಸ್ ಓಕೆ. ಆ್ಯಸ್ ಎ ಸಾಧಕ ನಾನು ಇದನ್ನು ಕಂಡುಕೊಂಡೆ. ನಾನು ಪರಮಾತ್ಮನ ನಾಮಜಪವನ್ನು ಮಾಡೋದ್ರಿಂದ ಹೇಗೆ ಮಾಡಬೇಕು, ಅದು ಮಾಡೋದ್ರಿಂದ ನನ್ನ ಮನಸ್ಸಿನ ಅವಸ್ಥೆ ಅದು ಹೇಗಿದೆ, ದಿಸ್ ಐ ಅಂಡರ್ಸ್ಟುಡ್. ಇದು ನನಗೆ ಗೊತ್ತಾಯಿತು. ದಿಸ್ ಈಸ್ ಓಕೆ. ಬಟ್ ಹಿಯರ್ ನಾನು ಯಾರನ್ನ, ಶಿವನನ್ನು ನನ್ನ ಆರಾಧ್ಯ ದೈವ, ಇಷ್ಟ ದೈವ ಅಂತ ಹೇಳಿ ಅವನ ಜಪವನ್ನು ಮಾಡೋದ್ರಿಂದ ದಿಸ್ ಈಸ್ ಪಾಸಿಬಲ್ ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ದಿಸ್ ಈಸ್ ಓಕೆ. ಬಟ್ ವಾಟ್ ಈಸ್ ದಿ ರೋಲ್ ಆಫ್ ದಿ ಭಗವಾನ್? ಪರಮೇಶ್ವರನ ರೋಲ್ ಏನು ಇಲ್ಲಿ? ನಾನು ಜಪ ಮಾಡ್ತಾ ಇದ್ದೆ, ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ತು, ಇಟ್ ಈಸ್ ಓಕೆ. ಬಟ್ ವಾಟ್ ಈಸ್ ಹಿ ಡೂಯಿಂಗ್? ನನ್ನ ಧ್ಯಾನದಲ್ಲಿ ಅವನ ಪಾತ್ರ ಏನು? ಅವನೇನು ಮಾಡ್ತಾ ಇದ್ದ? ಸೊ ಇಲ್ಲಿ ಏನು ಅಂತಂದರೆ, ನಾವೆಲ್ಲ ಭಗವಂತ ಎಲ್ಲಿದ್ದಾನೆ ಅಂತಂದರೆ ನಾವೆಲ್ಲ ಏನು ಹೇಳ್ತೀವಿ ಅಂತಂದರೆ, ಹಿ ಈಸ್ ಅಂತರ್ಯಾಮಿ ಅಂತ ಹೇಳ್ತೀವಿ. ಅಂತಂದರೆ ಅವನು ಇಲ್ಲೇ ಇದ್ದಾನೆ, ನನ್ನಲ್ಲೇ ಇದ್ದಾನೆ. ಮತ್ತಷ್ಟು ಸ್ಪಷ್ಟವಾಗಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಭಗವಂತ ಅಂತಂದರೆ ಹಿ ಈಸ್ ಪರ್ವೇಡಿಂಗ್. ಪರ್ವೇಡಿಂಗ್ ಅಂದರೆ ಒಳಗೆ ಹೊರಗೆ, ಹೀಗೆ ಎಲ್ಲ ಕಡೆ ಇರುವಂತಹವನು ಭಗವಂತ. ಸೊ ನಾವೀಗ ಧ್ಯಾನ ಮಾಡ್ತಾ ಇದ್ದಾಗ ನನ್ನ ಮನಸ್ಸಿನ ಸಮಾಧಾನ ಸ್ಥಿತಿ ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ, ದಿಸ್ ಭಗವಾನ್, ಹಿ ವಿಲ್ ಮೇಕ್ ಮೀ ಟು ಫೀಲ್ ದಟ್ ಭಗವಾನ್ ಈಸ್ ಸೀಟೆಡ್ ಇನ್ ಮೈ ಹಾರ್ಟ್. ಸೊ ವಾಟ್ ಈಸ್ ದಿ ರೋಲ್ ಆಫ್ ದಿ ಭಗವಾನ್ ಅಂತ ಕೇಳಿದಾಗ ಅವನು ನಮ್ಮನ್ನು ಕನ್ವಿನ್ಸ್ ಮಾಡ್ತಾನೆ, ನಾನು ನಿನ್ನ ಜೊತೆಯಲ್ಲೇ ಇದ್ದೆಪ್ಪ, ನಾನು ನಿನ್ನ ಜೊತೆ ಇದ್ದಿದ್ದಕ್ಕೆ ಮನಸ್ಸು ಕೂಡ ಇಲ್ಲೇ ಇತ್ತು, ಮನಸ್ಸು ಜಗತ್ತಿಗೆ ನುಗ್ಗಲಿಲ್ಲ. ನಿನಗೆ ಇಂತಹದ್ದು ಬೇಕು, ಇಂತಹದ್ದು ಬೇಡ. ದರ್ ಈಸ್ ನೋ ರಾಗ ದ್ವೇಷ. ವೈ ದರ್ ಈಸ್ ನೋ ರಾಗ ದ್ವೇಷ? ಬಿಕಾಸ್ ಅವೆಲ್ಲದರ ಪರವಾಗಿ ನಾನೇ ಇದ್ನಲ್ಲ. ನಾನು ಇದ್ಮೇಲೆ ವೈ ರಾಗ ಅಂಡ್ ದ್ವೇಷ? ನಾನು ಎಲ್ಲವೂ ಆಗಿದ್ದೀನಿ. ನಾನು ಎಲ್ಲವೂ ಆಗಿದ್ದರಿಂದ ನಿನಗೆ ಇಂತಹದ್ದು ಬೇಕು, ಇಂತಹದ್ದು ಬೇಡ ಅನ್ನೋ ಒಂದು
ಯಾವುದನ್ನು ನೀನು ಯೋಚನೆನೇ ಮಾಡಲಿಲ್ಲ. ಆಲ್ ದ 15 minutes, 20 minutes, half an hour, 1 hour, ಅಷ್ಟು 1 ಗಂಟೆಗಳ ಕಾಲ ನೀನು ಅಷ್ಟೊಂದು ಆರಾಮಾಗಿದೆಯಲ್ಲ, ಹೇಗೆ? ಬಿಕಾಸ್ ನಾನು ನಿನ್ನ ಹೃದಯದಲ್ಲಿದ್ದೆ, ನಾನು ನಿನ್ನ ಜೊತೆ ಇದ್ದೆ. ದಟ್ ಈಸ್ ವೈ ನಿನ್ನ ಮನಸ್ಸು ಕುಣಿಲಿಲ್ಲ. ಸೊ ದಿಸ್ ಈಸ್ ದಿ ರೋಲ್ ಆಫ್ ದಿ ಭಗವಾನ್ ವೆನ್ ವಿ ಆರ್ ಡೂಯಿಂಗ್ ದಿ ಧ್ಯಾನ. ನಾವು ಯಾಕೆ ಧ್ಯಾನವನ್ನು ಮಾಡ್ತೀವಿ? ಧ್ಯಾನವನ್ನು ಮಾಡೋದ್ರಿಂದ ನನಗೇನು ಸಿಗುತ್ತೆ, ಭಗವಂತನಿಗೇನು ಸಿಗುತ್ತೆ, ನನಗೇನು ಕೊಡ್ತಾನೆ ಭಗವಂತ? ಭಗವಂತ ತನ್ನನ್ನು ತಾನೇ ನನಗೆ ಕೊಟ್ಕೊಂಡ್ಬಿಟ್ಟಿದ್ದಾನೆ, ಇನ್ನೇನು ಅದಕ್ಕಿಂತ ಬೇಕು? ಸೊ ದಿಸ್ ಈಸ್ ದಿ ವಂಡರ್ಫುಲ್ ಆಸ್ಪೆಕ್ಟ್ ಆಫ್ ದಿ ಧ್ಯಾನ. ಯಾಕೆ ನಾವು ಧ್ಯಾನವನ್ನು ಮಾಡಬೇಕು? ಒಂದು ದಿನಕ್ಕೆ 10 ನಿಮಿಷ, 15 ನಿಮಿಷ ಯಾಕೆ ನಾವು ಆರಾಮಾಗಿ ಕೂತ್ಕೋಬೇಕು? ಸೊ ದಟ್ ಇವತ್ತು ನನಗೆ 15 ನಿಮಿಷ ಈ ರೀತಿ ಆರಾಮಕ್ಕೆ ಕೂತ್ಕೊಳ್ಳೋಕ್ಕಾಯಿತು ಅಂತಂದರೆ, ನಾನು ಸ್ವಲ್ಪ ಕಷ್ಟಪಟ್ಟರೆ ಅದನ್ನು 20 ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ಕೋಬೋದು, 25 ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ಕೋಬೋದು, 30 ನಿಮಿಷಕ್ಕೆ ಇನ್ಕ್ರೀಸ್ ಮಾಡ್ಕೋಬೋದು. ಆಮೇಲೆ ಯಾವುದೋ ಒಂದು ಮನೆಯಲ್ಲಿ ನಾನು ಒಂದು ಪೂಜೆಗೆ ಹೋಗಿದ್ದೀನಿ ಅಂತಂದರೆ, ಆ ಪೂಜೆಯಲ್ಲೂ ಕೂಡ ನಾನು ಇದೇ ಟೆಕ್ನಿಕ್ನ ನಾನು ಅಲ್ಲಿ ಬಳಸ್ಬೋದು. ಒಂದು ಸತ್ಸಂಗಕ್ಕೆ ಹೋಗಿದ್ದೀನಿ, ಅಲ್ಲಿ ಏನೋ ಶ್ರವಣ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ಇದೇ ಟೆಕ್ನಿಕ್ ನಾನು ಬಳಸ್ಬೋದು. ದೇವಸ್ಥಾನಕ್ಕೆ ಹೋಗಿದ್ದೀನಿ, ದೇವಸ್ಥಾನದಲ್ಲೂ ಐ ಕ್ಯಾನ್ ಫಾಲೋ ದಿ ಸೇಮ್ ಟೆಕ್ನಿಕ್. ಸೊ ಇಟ್ ಈಸ್ ಪಾಸಿಬಲ್. ಸೊ ಆಲ್ ಥ್ರೂ ದ ಡೇ ದ ಮೈಂಡ್ ಈಸ್ ಡಿಸಿಪ್ಲಿನ್ಡ್. ಒನ್ಸ್ ದ ಮೈಂಡ್ ಈಸ್ ಡಿಸಿಪ್ಲಿನ್ಡ್, ಯು ಗಾಟ್ ದಿ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚ ನಿನಗೆ ಸಿಕ್ಕಿದ ಹಾಗೆ. ಸೊ ದಿಸ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿ ಧ್ಯಾನ. ಯಾಕೆ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಜಪ, ತಪ, ಧ್ಯಾನ ಇದೆಲ್ಲ ಯಾಕೆ? ಇದನ್ನು ಪ್ರಾರಂಭದಲ್ಲಿ ಇದನ್ನೇ ಯಾಕೆ ಮಾಡಬೇಕು ಅಂತಂದರೆ, ಮನಸ್ಸನ್ನು ನಿಲ್ಲಿಸ್ಕೊಳ್ಳುವಂತಹದ್ದು ಹೇಗೆ ಅನ್ನೋದು ಗೊತ್ತಾಗುವಂತಹದ್ದೇ ಈ ರೀತಿಯ ಜಪ, ತಪ, ಧ್ಯಾನ ಇವುಗಳ ಮೂಲಕ ಗೊತ್ತಾಗುತ್ತೆ. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಏತತ್ ಏವಾಕ್ಷರಂ ಬ್ರಹ್ಮ, ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದರೆ, ದಿಸ್ ಓಂ ಇಟ್ ರೆಪ್ರೆಸೆಂಟ್ಸ್ ಸಗುಣ ಬ್ರಹ್ಮ. ಏತತ್ ಏವಾಕ್ಷರಂ ಬ್ರಹ್ಮ ಅಂತಂದರೆ ಇದು ನಿನಗೆ ಸಗುಣ ಬ್ರಹ್ಮನನ್ನು ತಂದುಕೊಡುತ್ತೆ. ಅಥವಾ ದಿಸ್ ಏತತ್ ಅಂತಂದರೆ ಈ ಓಂ ಅನ್ನುವಂತಹದ್ದು, ದಿಸ್ ಏಕಾಕ್ಷರಂ, ಏತತ್ ಏವಾಕ್ಷರಂ ಇಸ್ ಪರಂ. ಪರಂ ಅಂತಂದರೆ ಮತ್ತಷ್ಟು ಉತ್ತಮ. ಆ ರೀತಿ ನೀನು ಧ್ಯಾನ ಮಾಡಿದಾಗ ಇಟ್ ವಿಲ್ ಗಿವ್ ಯು ನಿರ್ಗುಣ ಬ್ರಹ್ಮ ಅಂತಂದರೆ, ಆಚಾರ್ಯ ಶಂಕರರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದಿಸ್ ಓಂ ಅನ್ನುವಂತಹದ್ದು ಇಟ್ ಕ್ಯಾನ್ ಗಿವ್ ಯು ವಾಟ್ ಎವರ್ ಯು ವಾಂಟ್. ನೀನು ಸಗಣ ರೂಪದಿಂದ ಭಗವಂತನನ್ನು ನೀನು ಸಾಕ್ಷಾತ್ಕಾರ ಮಾಡ್ಕೋತೀನಿ, ಇವನು ನನ್ನ ರಾಮ, ನಾನು ರಾಮನನ್ನು ನೋಡಬೇಕು, ರಾಮನನ್ನೇ ಕೊಡುತ್ತದು. ಇಲ್ಲ ನಾನು ನಿರ್ಗುಣ ನಿರಾಕಾರದಲ್ಲಿ ಪರಮಾತ್ಮನನ್ನು ನೋಡ್ತೀನಿ, ದ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ದಿ ಅಲ್ಟಿಮೇಟ್ ಟ್ರೂತ್. ಎಸ್, ಯು ವಿಲ್ ರಿಯಲೈಸ್ ದಟ್ ದಿ ಭಗವಂತ ಈಸ್ ದಿ pure consciousness and it is the ultimate truth. That is also possible. That is called the nirguna nirakara brahma. So this etat evaksharam param antandre that will give you nirguna nirakara. So hige God with the form or God without the form, ಆಕಾರ ರೂಪವಾಗಿ ಬೇಕಾ ಅಥವಾ ನಿರಾಕಾರ ರೂಪದಲ್ಲಿ ಭಗವಂತ ಬೇಕಾ, ನಿನಗೆ ಯಾವ ರೀತಿಯ ಭಗವಂತ ಬೇಕು ಅನ್ನುವಂತಹದ್ದನ್ನು ನೀನು ಡಿಸೈಡ್ ಮಾಡ್ಕೋತೀಯ. ಆ ರೀತಿಯಲ್ಲಿ ಈ ಓಂ ಏತತ್ ಏವಾಕ್ಷರಂ ದಟ್ ವಿಲ್ ಗಿವ್ ಯು, ದಟ್ ವಿಲ್ ಡೆಲಿವರ್ ಯು ವಾಟ್ ಎವರ್ ಯು ವಾಂಟ್. ಸೊ ದಿಸ್ ಓಂ ಅನ್ನುವಂತಹದ್ದು ಅಂತಹ ಒಂದು ಜಪಕ್ಕೆ ಅತಿ ಮುಖ್ಯವಾದ ಒಂದು ಮಂತ್ರ ಇದು. ಇಟ್ ವಿಲ್ ಫುಲ್ಫಿಲ್ ದಿ ವರ್ಡ್ಲಿ ಡಿಸೈರ್. ಅದಕ್ಕೆ ಸಾಧನೆ ಅಂತ ಹೇಳಿದಾಗ ಅದು ಲೌಕಿಕ ಆಗಿರ್ಬೋದು, ವರ್ಡ್ಲಿ ಆಗಿರ್ಬೋದು, ಆರ್ ಸ್ಪಿರಿಚುವಲ್ ಡಿಸೈರ್, ಆಧ್ಯಾತ್ಮದ ಸಾಧನೆ ಬೇಕಾದ್ರೂ ಆಗಿರ್ಬೋದು, ಎಲ್ಲಿ ಬೇಕಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ಯಶಸ್ಸು ಈಸ್ ಇಂಪಾರ್ಟೆಂಟ್. ದೆನ್ ಯು ಡಿಸೈಡ್, ನಿನಗೆ ಲೌಕಿಕ ಬೇಕಾ, ಆಧ್ಯಾತ್ಮ ಬೇಕಾ, ಎಲ್ಲಿ ನಿನಗೆ ಹೆಚ್ಚು ನೆಮ್ಮದಿ ಶಾಂತಿ ಸಿಗುತ್ತೆ ಅದನ್ನು ನೀನು ಆಯ್ಕೆ ಮಾಡ್ಕೋಬಹುದು. ಬಟ್ ಫಾರ್ ದಟ್ ದಿಸ್ ಜಪ, ಓಂಕಾರ ಜಪ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದು ನಿನ್ನ ಲೌಕಿಕದಲ್ಲೂ ನಿನಗೆ ಪ್ರಗತಿಯನ್ನು ಕೊಡುತ್ತೆ, ಆಧ್ಯಾತ್ಮ ಅಂತ ಹೇಳಿದಾಗ ಅಲ್ಲೂ ಕೂಡ ನಿನಗೆ ಯಶಸ್ಸನ್ನು ಕೊಡುತ್ತೆ. ಯಾಕೆ ಈ ರೀತಿ ಆಗತ್ತೆ ಅಂತಂದರೆ, ದಿಸ್ ಓಂ ಅನ್ನುವಂತಹದ್ದು ಇಟ್ ಈಸ್ ಆಲಂಬನಂ, ಇಟ್ ಈಸ್ ಎ ಸಪೋರ್ಟ್ ಸಿಸ್ಟಮ್ ಫಾರ್ ಯು. ಸೊ ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಹೇಳಿದ್ದಾರೆ. ಮತ್ತು ಇಲ್ಲಿ ಯಮಧರ್ಮರಾಜ ಈ 16 ಮತ್ತು 17ನೇ ಮಂತ್ರದಲ್ಲಿ ಪರಮಾತ್ಮನ ನಾಮ ಮಹಿಮೆಯನ್ನು ತಿಳಿಸ್ತಾ ಇರುವಂತಹದ್ದು. ಈ 16ನೇದು ಮತ್ತು 17ನೇ ಮಂತ್ರ ಆಫ್ ದಿಸ್
ಸೆಕೆಂಡ್ ವ್ಯಾಲಿ ಆಫ್ ಕಠೋಪನಿಷತ್ ಈಸ್ ಟೋಟಲಿ ಡೆಡಿಕೇಟೆಡ್, ಸಂಪೂರ್ಣವಾಗಿ ಭಗವಂತನ ಆ ನಾಮ ಮಹಿಮೆ ಏನು ಅನ್ನುವಂತಹದನ್ನು ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸೊ ಅದರಿಂದ ಇಲ್ಲಿ ಮಂತ್ರ ಅಂತ ಇದನ್ನು ಕರೆದಿರೋದ್ರಿಂದ, ಮಂತ್ರ ಮೀನ್ಸ್ ಮನನಾಥ ತ್ರಾಯತೆ ಇತಿ ಮಂತ್ರ, ಮಂತ್ರ ಅನ್ನುವಂತಹದ್ದು ನಮ್ಮನ್ನು ರಕ್ಷಿಸತ್ತೆ ಎನ್ನುವ ಅರ್ಥ. ಸೊ ಮಂತ್ರಕ್ಕೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಹೇಗೆ ಅಂತಂದರೆ, ಆ ಮಂತ್ರವನ್ನು ನಾವು ಸಂಪೂರ್ಣ ವಿಶ್ವಾಸದಿಂದ, ನಂಬಿಕೆಯಿಂದ ಆ ಒಂದು ಮಂತ್ರಕ್ಕೆ ನಾವೇ ನಮ್ಮಲ್ಲಿರುವಂತಹ ಶಕ್ತಿಯನ್ನು ನಾವಲ್ಲಿ ಹಾಕಿದ್ದೀವಿ. ಆದರೆ ನಾವು ಆ ಮಂತ್ರಕ್ಕೆ ಹಾಕಿರುವಂತಹದ್ದು ಶಕ್ತಿ ಅನ್ನುವಂತಹದ್ದು ಗೊತ್ತಿಲ್ಲ. ನಾವು ಅಂದ್ಕೊಂಡಿರೋಂತಹದ್ದು ನಾನು ಬಹಳ ವಿಶ್ವಾಸವನ್ನು ಇಟ್ಟಿದ್ದೀನಿ, ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ, ನಾನು ಭಕ್ತಿಯನ್ನು ಇಟ್ಟಿದ್ದೀನಿ, ನಾನು ಪ್ರೀತಿಯನ್ನು ಇಟ್ಟಿದ್ದೀನಿ. ಸೊ ಈ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಅದು ಭಕ್ತಿಯಾಗಿರಬಹುದು, ಪ್ರೀತಿಯಾಗಿರಬಹುದು, ವಿಶ್ವಾಸ ಆಗಿರಬಹುದು, ನಂಬಿಕೆ ಆಗಿರಬಹುದು, ಇವೆಲ್ಲ ಒಂದು ರೀತಿಯ ಶಕ್ತಿಗಳೇ. ಆದರೆ ಅದು ಶಕ್ತಿ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾ ಯಾವುದೆಲ್ಲವನ್ನ ಆ ಮಂತ್ರಕ್ಕೆ ಕೊಟ್ಟಿದ್ದೆ, ಅದೇ ಮಂತ್ರ ನನಗೆ ನಾನು ಕೇಳ್ಕೊತಾ ಇರೋದೇನು, ಮಂತ್ರದ ಮೂಲಕ ನನ್ನನ್ನು ರಕ್ಷಣೆ ಮಾಡುವಂತ. ಸೊ ನನಗೆ ಬೇಕಾಗಿರುವಂತಹ ರಕ್ಷಣೆಗೆ ಬೇಕಾಗಿರುವಂತಹ ಆ ಶಕ್ತಿಯನ್ನು ಅದೇ ಮಂತ್ರ, ನಾನು ಕೊಟ್ಟಂತಹ ಭಕ್ತಿ, ವಿಶ್ವಾಸ, ಪ್ರೀತಿ, ಅವುಗಳನ್ನೇ ಶಕ್ತಿಯ ರೂಪದಲ್ಲಿ ಅದು ನಮಗೆ ಹಿಂತಿರುಗಿಸಿ ಕೊಡುತ್ತೆ. ಕನ್ನಡಿಯನ್ನು ನೋಡಿದಾಗ ಹೇಗೆ ನಮ್ಮ ಮುಖವನ್ನು ಆ ಕನ್ನಡಿ ತೋರಿಸುತ್ತೆ, ಆ ಕನ್ನಡಿನಲ್ಲಿ ಪ್ರಾರಂಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಮೊದಲೇ ನಮ್ಮ ಮುಖವನ್ನು ಅಲ್ಲಿಟ್ಟಿರಲಿಲ್ಲ. ನಮ್ಮ ಮುಖವನ್ನು ಕನ್ನಡಿಗೆ ಎದುರಿಗೆ ತಗೊಂಡು ಹೋಗಿದ್ದರಿಂದ ಅದು ನಮ್ಮ ಇಮೇಜನ್ನು ಅದು ಪ್ರತಿಬಿಂಬಿಸ್ತು. ಸೊ ನನ್ನ ಇಮೇಜ್ ಇದ್ದಿದ್ದರಿಂದ ಕನ್ನಡಿಯಲ್ಲಿ ಪ್ರತಿಬಿಂಬ ಬಂತು. ಸೊ ಇಲ್ಲಿ ನನ್ನಲ್ಲಿ ಶಕ್ತಿ ಇದ್ದಿದ್ದರಿಂದ ಮಂತ್ರಕ್ಕೆ ನಾನು ಅದನ್ನು ಮತ್ತೊಂದು ಹೆಸರಿನಲ್ಲಿ ಅದನ್ನು ಭಕ್ತಿ, ವಿಶ್ವಾಸ, ನಂಬಿಕೆ ಅಂತ ಹೇಳಿ ನಾನು ಅಲ್ಲಿ ಹಾಕಿದ್ದೆ, ಇನ್ವೆಸ್ಟ್ ಮಾಡಿದ್ದೆ. ಆ ಇನ್ವೆಸ್ಟ್ ಮಾಡಿದ್ದಕ್ಕೆ ಪ್ರತಿಫಲ ಅಂತ ಹೇಳಿ ಅದು ಶಕ್ತಿಯನ್ನು ನನಗೆ ಕೊಡ್ತು. ಸೊ ಇಲ್ಲಿ ನನ್ನಲ್ಲೇ ಇದ್ದಂತಹ ಈ ಶಕ್ತಿ ನನ್ನಲ್ಲಿ ಹೇಗೆ ಶಕ್ತಿ ಇರುತ್ತೆ, ದಟ್ ಈಸ್ ಆಲ್ಸೋ ಎ ಕ್ವಶನ್. ಅದು ಕೂಡ ಒಂದು ಪ್ರಶ್ನೆಯಾಗಿ ನಮಗೆ ಬರುತ್ತೆ. ಬಿಕಾಸ್ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ. ನಾನು ಬ್ರಹ್ಮನೇ ಆಗಿರೋದ್ರಿಂದ ನಾನು ಎಲ್ಲವೂ ಆಗಿದ್ದೀನಿ ಅಂತ ಅರ್ಥ. ಆದರೆ ಇಲ್ಲಿ ನಾನು ಅನ್ನುವಂತಹದ್ದು ಏನು ಅನ್ನೋದನ್ನು ನಾವು ತಿಳ್ಕೊಂಡಾಗ ಈ ಬ್ರಹ್ಮ ಯಾವುದು, ಶಕ್ತಿ ಯಾವುದು ಅದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ನಾಟ್ ದಿಸ್ ಬಾಡಿ, ನಾಟ್ ದಿಸ್ ಮೈಂಡ್, ನಾಟ್ ಈವನ್ ದಿ ಇಂಟೆಲೆಕ್ಟ್. ದೇಹ, ಮನಸ್ಸು, ಬುದ್ಧಿ ಯಾವುದೂ ಅಲ್ಲ, ಇಂದ್ರಿಯಗಳಲ್ಲ, ಯಾವುದೇ ಒಂದು ಉಪಾಧಿಗಳು ಅಲ್ಲ. ಎಲ್ಲ ಹೊದಿಕೆಗಳನ್ನು ಪಕ್ಕದಲ್ಲಿ ಇಟ್ಟಾಗ ವಾಟ್ ರಿಮೈನ್ಸ್ ದೇರ್. ಈಗ ದೇಹ ಅಂತ ಹೇಳಿದಾಗ ದೇಹ ಈಸ್ ದಿ ಪ್ರಾಡಕ್ಟ್ ಆಫ್ ದಿ 5 ಎಲಿಮೆಂಟ್ಸ್. ಪಂಚಭೂತಗಳಿಂದ ಸಿಕ್ಕಿರುವಂತಹದ್ದು ದೇಹ. ಪಂಚಭೂತಗಳು ದಟ್ ಇಟ್ ಸೆಲ್ಫ್ ಇಸ್ ಜಡ. ಪಂಚಭೂತಗಳಿಂದ ಬಂದಿರುವಂತಹ ಈ ದೇಹ ಈಸ್ ಅಗೇನ್ ಜಡ. ಈ ದೇಹದಲ್ಲಿ, ಜಡವಾದ ಈ ದೇಹದಲ್ಲಿ ನಾನು, ದಟ್ ಕಾನ್ಷಿಯಸ್ನೆಸ್, ಅದು ಈ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಅಂತಂದರೆ ಈ ದೇಹದಲ್ಲಿ ಆಗುವಂತಹ ಎಲ್ಲ ಆಕ್ಟಿವಿಟೀಸ್ಗೆ ಕಾರಣ ಏನು ಅಂತಂದರೆ ದಟ್ ಆತ್ಮ. ಸೊ ಇಲ್ಲಿ ಆ ಜೀವಭಾವ ಏನಾಗುತ್ತೆ, ತನ್ನ ನೈಜ ಸ್ವರೂಪವನ್ನು ಅಜ್ಞಾನದ ಕಾರಣದಿಂದ ಮರೆತು ಆ ಜೀವದಲ್ಲಿ ಆಗ್ತಾ ಇರುವಂತಹ ಎಲ್ಲ ಚಟುವಟಿಕೆಗಳನ್ನು ನನ್ನ ಚಟುವಟಿಕೆಗಳು, ಇದು ನನ್ನ ದೇಹ, ಇದು ನನ್ನ ಮನಸ್ಸು, ಇದು ನನ್ನ ಬುದ್ಧಿಶಕ್ತಿ, ಈ ದೇಹ ಅಂತಂದ್ರೆ ಇದು ನಾನು ಅಂತ ಹೇಳಿ ದೇಹವನ್ನು ನಂಬಿರ್ತಾನೆ. ಬಟ್ ಹೀ ಈಸ್ ನನ್ ಅದರ್ ದ್ಯಾನ್ ದಿ ಪರಬ್ರಹ್ಮ, ಹೀ ಈಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮ. ಸಿನ್ಸ್ ಹೀ ಈಸ್ ದಿ ಬ್ರಹ್ಮ, ಅವನಲ್ಲೇ ಶಕ್ತಿ ಇತ್ತು. ಆದರೆ ನಾನು ಬ್ರಹ್ಮ ಅನ್ನೋದನ್ನ ಮರೆತು ಅವನು ಏನು ಮಾಡ್ತಾನೆ, ದೇಹದ ಮೇಲೆ ಅವನು ಅವಲಂಬಿತನಾಗಿರ್ತಾನೆ. ದೇಹವನ್ನು ನಾನು ಅಂತ ತಿಳ್ಕೊಂಡಿರ್ತಾನೆ. ದೇಹಕ್ಕೆ ಆಗ್ತಾ ಇರುವಂತಹ ಅನುಭವಗಳನ್ನು ನನ್ನ ಅನುಭವ ಅಂತಾನೆ. ದೇಹಕ್ಕೆ ಬಂದಿರೋ ಕಾಯಿಲೆಯನ್ನು ನನ್ನ ಕಾಯಿಲೆ ಅಂತ ಹೇಳ್ತಾನೆ. ದೇಹ ಮತ್ತು ಮನಸ್ಸು ಆನಂದವನ್ನು ಅನುಭವಿಸಿದಾಗ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ. ದೇಹ, ಮನಸ್ಸು ಅನ್ನುವಂತಹದ್ದು ದುಃಖವನ್ನು ಅನುಭವಿಸ್ಬೇಕಾರೆ, ನೋವನ್ನು ಅನುಭವಿಸ್ಬೇಕಾರೆ ನಾನು ನೋವನ್ನು ಅನುಭವಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಕಡೆ ಆ ನಾನು 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 ಅನ್ನೋದನ್ನ ಇಡೀ ದೇಹ ಮತ್ತು ಮನಸ್ಸಿನ ಎಲ್ಲ ಕಡೆ, ಆ ದೇಹ ಮನಸ್ಸು ಅನ್ನುವಂಥದ್ದು ಎಲ್ಲಿವರೆಗೆ ಹೋಗೋದಕ್ಕೆ ಸಾಧ್ಯ ಅಲ್ಲಿಯವರೆಗೆ ಕೂಡ ಅವನು
ತನ್ನನ್ನು ವಿಸ್ತಾರ ಮಾಡಿಕೊಂಡು ನಾನು ಅಂತಂದರೆ ಈ ದೇಹ ಅನ್ನೋ ಒಂದು ಮಟ್ಟಕ್ಕೆ ಅವನು ಬಂದಿರ್ತಾನೆ. ಬಿಕಾಸ್ ಆಫ್ ದಟ್, ಬಿಕಾಸ್ ಆಫ್ ದಿಸ್ ಇಗ್ನೋರೆನ್ಸ್ ಹಿ ಹ್ಯಾಸ್ ಫರ್ಗಾಟನ್ ಹಿಸ್ ನೈಜ ಸ್ವರೂಪ. ಅದರ್ವೈಸ್ ಸೊ ಈ ಒಂದು ಅವಿದ್ಯೆ ಇಲ್ಲ ಅನ್ನುವಂತಹದ್ದೇ ನಿಜ ಆದ ಪಕ್ಷದಲ್ಲಿ ನಾನು ಮೀನ್ಸ್ ಇಟ್ ಈಸ್ ಬ್ರಹ್ಮ, ಅಹಂ ಬ್ರಹ್ಮ. ಸೊ ನನ್ನಲ್ಲಿ ಹೇಗೆ ಶಕ್ತಿ ಬಂತು ಅಂತಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ. ಆದ್ರಿಂದ ನನ್ನಲ್ಲಿ ಶಕ್ತಿ ಇತ್ತು, ಆದರೆ ಅದು ಶಕ್ತಿ ಅಂತ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಜೀವಭಾವ ಬೆರೆತಿದೆ. ಜೀವಭಾವ ಬೆರೆತ ಕಾರಣದಿಂದ ನಾನು ಭಕ್ತಿ, ನಂಬಿಕೆ, ವಿಶ್ವಾಸ, ಪ್ರೀತಿ ಇವುಗಳನ್ನು ನಾನು ಮಂತ್ರದ ಮೇಲೆ ಹಾಕಿ ಮಂತ್ರದ ಮೂಲಕ ಮಂತ್ರದ ಮೇಲೆ ನಾನು ಡಿಪೆಂಡ್ ಆದೆ. ಈ ಮಂತ್ರ ನನ್ನನ್ನು ರಕ್ಷಿಸತ್ತೆ. ನನ್ನ ನೈಜ ಸ್ವರೂಪ ಮರೆತ ಕಾರಣದಿಂದ ನನ್ನ ಶಕ್ತಿಯನ್ನು ನಾನು ಮರೆತು ಈ ಮಂತ್ರ ನನ್ನನ್ನು ಸಪೋರ್ಟ್ ಮಾಡುತ್ತೆ, ಈ ಮಂತ್ರ ನನ್ನನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ನನ್ನಲ್ಲಿ ಇರುವಂತಹ ಎಲ್ಲವನ್ನ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಆದರೆ ಅದಕ್ಕೆ ಅದು ಯಾವುದು ಬೇಕಿಲ್ಲ. ಮಂತ್ರ ಇಸ್ ಜಸ್ಟ್ ಎ ಮಂತ್ರ, ದಟ್ಸ್ ಆಲ್. ಅದಕ್ಕೆ ಯಾವುದು ಬೇಕಿಲ್ಲ. ಅದೇನು ಮಾಡ್ತು, ಒಂದು ಸೂಕ್ತ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ನನಗೆ ರಕ್ಷಣೆ ಬೇಕೋ ಆ ಸಂದರ್ಭದಲ್ಲಿ ಮಂತ್ರ ಅದನ್ನು ನನಗೆ ಹಿಂತಿರುಗಿಸಿಕೊಡ್ತು. ಆಗ ನಾನು ಹೇಳ್ತೀನಿ ಮಂತ್ರ ನನ್ನನ್ನು ರಕ್ಷಣೆ ಮಾಡಿತು. ಇದನ್ನು ನಾವು ಗಾಡ್ ಮೇಲೆ ಇಂಪೋಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸೊ ಹೀಗೆ ದಿಸ್ ಈಸ್ ದಿ ಮಹಿಮೆ ಆಫ್ ದಿ ನಾಮ ಜಪ. ಸೊ ನಿರಂತರವಾಗಿ ಜಪ ಮಾಡೋದ್ರಿಂದ ಆಗುವಂತಹ ಉಪಯೋಗ ಏನು, ವಾಟ್ ಈಸ್ ದಿ ಮಹಿಮೆ ಆಫ್ ದಿ ನಾಮ ಆಫ್ ದಿ ಭಗವಾನ್. ಯಾಕೆಂದರೆ ಇದು ನಾವು ತಿಳ್ಕೊತಾ ಮತ್ತಷ್ಟು ಪ್ರಶ್ನೆಗಳು ನಮಗೆ ಬರ್ತಾನೆ ಇರುತ್ತೆ. ನಾವು ಒಂದು ಪ್ರಶ್ನೆ ಅಲ್ಲ, ನೂರಾರು ಪ್ರಶ್ನೆಗಳನ್ನು ಇಟ್ಕೊಂಡಿರ್ತೀವಿ. ಯಾಕೆಂದರೆ ನಮಗೆ ಕನ್ವಿನ್ಸ್ ಆಗಬೇಕು, ಇಲ್ಲಾಂದರೆ ನಾವು ವಿ ಆರ್ ಸ್ಟಕ್. ಆಧ್ಯಾತ್ಮ ಅಂತ ಹೇಳಿದಾಗ ನಾವು ಸಂಶಯಗಳನ್ನು ಇಟ್ಕೊಂಡ್ರೆ ನಾವು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸೋಕ್ಕಾಗೋದಿಲ್ಲ, ಮುಂದಕ್ಕೆ ಹೆಜ್ಜೆ ಇಡೋಕ್ಕಾಗೋದಿಲ್ಲ. ಸೊ ಪ್ರತಿ ಹಂತದಲ್ಲೂ ಕೂಡ ನಾವು ನಮ್ಮಲ್ಲಿರುವಂತಹ ಎಲ್ಲ ಅನುಮಾನಗಳನ್ನು, ಸಂಶಯಗಳನ್ನು ನಾವು ಪರಿಹಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಇಲ್ಲಿ ಮಂತ್ರಕ್ಕೆ ಶಕ್ತಿಯನ್ನು ನಾವೇ ಕೊಟ್ಟು ಆ ಶಕ್ತಿಯನ್ನು ನಾವೇ ಪಡ್ಕೊಂಡ್ವಿ, ಇಟ್ಸ್ ಆಲ್ ಓಕೆ. ಬಟ್ ವಾಟ್ ಈಸ್ ದಿ ಮಹಿಮೆ ಆಫ್ ದಿ ನೇಮ್ ಆಫ್ ದಿ ಲಾರ್ಡ್? ಪರಮಾತ್ಮನ ನಾಮಕ್ಕೆ ಅಂತಹ ಶಕ್ತಿ ಇದೆಯಾ ಹಾಗಾದರೆ? ಸೊ ಅದು ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕೆಂದರೆ ನಾವೇನು ಹೇಳ್ತೀವಿ ಅಂತಂದರೆ, ಭಗವಂತ ನನಗೆ ನಿನ್ನ ಒಂದು ಅನುಗ್ರಹ ಇರಲಿ, ನನಗಿನ್ನೇನು ಬೇಡ ಅಂತ ಹೇಳ್ತೀವಿ. ಬಿಕಾಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ಅನುಗ್ರಹ ಅಂತ ನಾವು ಹೇಳ್ತೀವಲ್ಲ. ಏನದರ ಅರ್ಥ ಅನುಗ್ರಹ? ಸಿ, ಇಲ್ಲಿ ಅನುಗ್ರಹ ಅನ್ನುವಂತಹದ್ದು ದೇರ್ ಆರ್ ಟೂ ವರ್ಡ್ಸ್, ಒಂದು ಅನು, ಇನ್ನೊಂದು ಗ್ರಹ. ಇಲ್ಲಿ ಅನು ಅಂತಂದರೆ ಕಂಟಿನ್ಯೂಸ್ ಆಗಿ ಅಂತ ಅರ್ಥ, ನಿರಂತರವಾಗಿ. ನಾವು ಅನುಗಾಲ ಅಂತ ಹೇಳ್ತೀವಿ, ಅಂತಂದರೆ ಸದಾಕಾಲ ಅಂತ. ಸೊ ಅನು ಅಂತಂದರೆ ಮೀನ್ಸ್ ಆಲ್ವೇಸ್, ಒಂದು ಕ್ಷಣನೂ ಅಲ್ಲಿ ಕಟ್ಟಾಗಬಾರ್ದು, ಬ್ರೇಕ್ ಇರಬಾರ್ದು, ನಿರಂತರವಾಗಿ. ಸೊ ಗ್ರಹ ಅಂತಂದರೆ ಗೃಹ್ಯ, ನನ್ನ ಹಿಡ್ಕೊಳ್ಳುವಂತಹದ್ದು. ಸೊ ಭಗವಂತ ನಿನ್ನ ಅನುಗ್ರಹ ನನಗೆ ಬೇಕು ಅಂತಂದರೆ ನೀನು ನನ್ನ ಜೊತೆ ಸದಾ ಇರಬೇಕು, ನನ್ನನ್ನು ನೀನು ಸದಾ ಹಿಡ್ಕೊಂಡಿರಬೇಕು, ನನ್ನನ್ನು ನೀನು ರಕ್ಷಣೆ ಮಾಡ್ತಾ ಇರಬೇಕು. ದಟ್ ಈಸ್ ಅನುಗ್ರಹ. ಅದು ಅನುಗ್ರಹದ ಮೀನಿಂಗು. ಸೊ ಇಲ್ಲಿ ನಮಗೆ ಭಗವಂತನ ಅನುಗ್ರಹ ಹೊಂದಿದ್ರೆ ವಿ ಗೆಟ್ ಎವ್ರಿಥಿಂಗ್ ಅನ್ನುವಂತಹ ಒಂದು ನಂಬಿಕೆ ಮತ್ತು ಒಂದು ವಿಶ್ವಾಸವನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಲಾರ್ಡ್ ಅಂತ ನಾವು ಹೇಳ್ತೀವಿ. ಭಗವಂತನ ಅನುಗ್ರಹ ಅವನು ಕಂಡುಬಿಟ್ರೆ ಎಲ್ಲ ಆಗುತ್ತೆ ಬಿಡಯ್ಯ ಅಂತ ನಾವು ಹೇಳ್ತೀವಿ. ಸೊ ನಿಜವಾಗ್ಲೂ ನಮಗೆ ಯಾವುದು ಬೇಕಾಗಿರುತ್ತೆ ಅದನ್ನು ನಾವು ಪಡ್ಕೋತೀವಿ ಇಂತಹ ನಂಬಿಕೆ ಇರೋದ್ರಿಂದ. ಇಲ್ಲಿ ಕುಲಶೇಖರ ಆಳ್ವಾರ್ ಅಂತ ಅವರು ಮುಕುಂದಮಾನ ಸ್ತೋತ್ರ ಅಲ್ಲಿ ಒಂದು ಕಡೆ ಈ ಭಗವಂತನ ನಾಮಕ್ಕೆ ಇರುವಂತಹ ಮಹಿಮೆಯನ್ನು ತಿಳಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ಪರಮಾತ್ಮನಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಅನುಕಂಪ ಇರುತ್ತೆ, ಪ್ರೀತಿ ಇರುತ್ತೆ, ವಾತ್ಸಲ್ಯ ಇರುತ್ತೆ, ಅವ್ರ ಬಗ್ಗೆ ಕರುಣೆ ಇರುತ್ತೆ ಅಂದರೆ ಭಕ್ತರಿಗಾಗಿ ಭಗವಂತ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಅದನ್ನು ಅವರು ಒಂದು ಶ್ಲೋಕದಲ್ಲಿ ತಂದಿದ್ದಾರೆ. ದಟ್ ಈಸ್ ದಿ ಗ್ಲೋರಿ ಆಫ್ ದಿ ಭಗವಂತನ ನಾಮ. ಭಗವಂತನ ಹೆಸರಿನಲ್ಲಿರುವಂತಹ ಶಕ್ತಿ ಏನು ಅಂತಂದರೆ ಅದನ್ನು ಅವರು ಹೇಳ್ತಾರೆ ಈ ಒಂದು ಶ್ಲೋಕದಲ್ಲಿ.
ವಾತ್ಸಲ್ಯಾತ್ ಅಭಯ ಪ್ರಧಾನ ಸಮಯ ಆರ್ತಾರ್ತಿ ನಿರ್ವಾಪಣಾತ್ ಔದರ್ಯಾತ್ ಅಗ ಶೋಷಣಾತ್ ಅಗಣಿತ ಶ್ರೇಯ ಪದ ಪ್ರಾಪಣಾತ್ ಸೇವ್ಯ ಶ್ರೀಪತಿರೇಕ ಏವ ಸತತಂ ಸಂತ್ಯತ್ರ ಷಟ್ ಸಾಕ್ಷಿಣಃ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲಿ ಅಹಲ್ಯಾ ಧ್ರುವಃ. ಇದು ಮುಕುಂದಮಾಲಾದಲ್ಲಿ ಕುಲಶೇಖರ ಆಳ್ವಾರ್ ಅವರು ಹೇಳ್ತಾರೆ, ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್, ಭಗವಂತನ ಅನುಗ್ರಹ ಅನ್ನುವಂತಹದ್ದು ಹೊಂದಿದ್ರೆ ಅದು ನಾವು ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಮಗೆ ಬದುಕಿನಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಅಂತಂದರೆ ಭಗವಂತನ ಅನುಗ್ರಹ. ಬಿಕಾಸ್ ದಟ್ ವಿಲ್ ಗೆಟ್ ಅಸ್ ಎವ್ರಿಥಿಂಗ್. ಅದೊಂದಿದ್ರೆ ಸಾಕು, ಎನಿಥಿಂಗ್ ಇನ್ ದಿ ಲೈಫ್ ಈಸ್ ಪಾಸಿಬಲ್ ಅನ್ನೋದನ್ನು ಅವರು ಈ ಸ್ತೋತ್ರದಲ್ಲಿ, ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ 6 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವರು. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನುವಂತಹದ್ದನ್ನು 6 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಷಟ್ ಸಾಕ್ಷಿಣ 6 ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನ ಪೂಜಿಸಿ, ಆರಾಧಿಸಿ, ಒಲಿಸಿಕೊಳ್ಳೋದ್ರಿಂದ ಸೇವ್ಯ ಅಂತಂದರೆ ನಾವು ಮಾಡುವಂತಹ ಎಲ್ಲ ರೀತಿಯ ಸೇವೆ ಭಗವಂತನಿಗೆ ಮಾತ್ರ ಅಂತ ತಿಳಿದು ಶ್ರೀಪತಿ ಅಂತಂದರೆ ಭಗವಂತ. ದಟ್ ಭಗವಂತ ಈಸ್ ಏಕ ಏವ, ಈಸ್ ಅದ್ವಿತೀಯ, ಅವನೊಬ್ಬನೇ ಇಲ್ಲಿ ಇರುವಂತಹದ್ದು. ಸತತಂ ನಿರಂತರವಾಗಿ ಆ ಒಬ್ಬನೇ ಆದ ಭಗವಂತನನ್ನ ಸ್ಮರಣೆ ಮಾಡೋದ್ರಿಂದ ಸೋ ದಟ್ ಆಲ್ ಅವರ್ ಡಿಸೈರ್ಸ್ ವಿಲ್ ಬಿ ಫುಲ್ಫಿಲ್ಡ್ ಅಂತ ಅವ್ರು ಹೇಳ್ತಾರೆ. ಅದರ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ 6 ಜನ ಷಟ್ ಸಾಕ್ಷಿಣ, 6 ಜನ ಮಹಾತ್ಮರುಗಳು ಪ್ರಯೋಜನಗಳನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಯಾರವರು ಅಂತಂದರೆ ದೇ ಆರ್ ಪ್ರಹ್ಲಾದ, ವಿಭೀಷಣ, ಕರಿರಾಟ್ ಅಂತಂದರೆ ಗಜೇಂದ್ರ, ನಾವು ಗಜೇಂದ್ರ ಮೋಕ್ಷ ಪುರಾಣದಲ್ಲಿ ಕೇಳ್ತೀವಲ್ಲ ಅದು ಗಜೇಂದ್ರ. ಆಮೇಲೆ ಪಾಂಚಾಲಿ ಅಂತಂದರೆ ದ್ರೌಪದಿ, ಅಹಲ್ಯ ಆ್ಯಂಡ್ ಧ್ರುವ. ಸೊ ಈ 6 ಜನ ಆ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿರುವಂತಹವರು. ಪ್ರಹ್ಲಾದ ಅಂತಂದಾಗ ಅವನಿಗೆ ವಾತ್ಸಲ್ಯಾತ್, ಪ್ರಹ್ಲಾದ ಎಲ್ರಿಗೂ ಗೊತ್ತಿದೆ, ಹಿ ಈಸ್ ದ ಸನ್ ಆಫ್ ಹಿರಣ್ಯಕಶಿಪು. ಹಿರಣ್ಯಕಶಿಪು ಈಸ್ ದ ರಾಕ್ಷಸ, ಅವನೊಬ್ಬ ದೊಡ್ಡ ರಾಕ್ಷಸ. ಮತ್ತು ಅವನು ಶ್ರೀಹರಿಯನ್ನು ದ್ವೇಷ ಮಾಡ್ತಾ ಇದ್ದ ಹಿರಣ್ಯಕಶಿಪು. ಅವನ ಆಡಳಿತದಲ್ಲಿ ಏನಾಗಿತ್ತು ಅಂತಂದರೆ, ಯಾರು ಕೂಡ ಶ್ರೀಹರಿಯನ್ನು ಪೂಜೆ ಮಾಡಬಾರ್ದು, ಯಾರು ಶ್ರೀಹರಿಯನ್ನು ಭಕ್ತಿ ಮಾಡಬಾರ್ದು, ಶ್ರೀಹರಿಯ ದೇವಸ್ಥಾನವನ್ನು ಯಾರೂ ಕಟ್ಟಬಾರದು, ಮತ್ತು ಪೂಜೆ, ಪುನಸ್ಕಾರ, ನೈವೇದ್ಯ, ಅಭಿಷೇಕ, ಗುಡಿ, ಗೋಪುರ ಇದೆಲ್ಲ ಆಗಲೇಬೇಕು ಅನ್ನೋದಾದರೆ ನನಗೇ ಆಗಬೇಕು. ಸೊ ಶ್ರೀಹರಿ ಇಲ್ಲ, ನಾನೇ ಎಲ್ಲ ಅಂತ ಹೇಳಿ ಈ ಹಿರಣ್ಯಕಶಿಪು ಏನು ಮಾಡ್ತಾ ಇದ್ದ, ಶ್ರೀಹರಿಯನ್ನು ಅವನು ದ್ವೇಷ ಮಾಡ್ತಾ ಇದ್ದ, ಜೊತೆಗೆ ಶ್ರೀಹರಿಯ ಭಕ್ತರನ್ನು ಕೂಡ ಅವನು ದ್ವೇಷಿಸ್ತಾ ಇದ್ದ. ಬಟ್ ಇಲ್ಲಿ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಶ್ರೀಹರಿಯ ಬಹಳ ದೊಡ್ಡ ಭಕ್ತ. ಸೊ ಪ್ರಹ್ಲಾದ ನಿರಂತರವಾಗಿ ಶ್ರೀಹರಿಯ ನಾಮಸ್ಮರಣೆ ಮಾಡ್ತಾ ಇದ್ದ. ಅವನು ಪರಮಾತ್ಮನ ನಾನು ದ್ವೇಷ ಮಾಡ್ತಾ ಇರುವಂತಹ ಶ್ರೀಹರಿಯನ್ನ ನನ್ನ ಮಗ ಪ್ರಹ್ಲಾದನೇ ಪೂಜೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಮಗನನ್ನ ಕೂಡ ಅವನು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆ ದ್ವೇಷ ಎಷ್ಟು ಮಟ್ಟಿಗೆ ಹೋಯಿತು ಅಂತಂದರೆ, ಆ ಚಿಕ್ಕ ಹುಡುಗ ಪ್ರಹ್ಲಾದನಿಗೆ ತಂದೆಯ ಪ್ರೀತಿ ವಾತ್ಸಲ್ಯ ಅನ್ನುವಂತಹದ್ದು ಅವನಿಗೆ ಸಿಗಲೇ ಇಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವನನ್ನು ಗುರುಕುಲ ಅಂತ ಸೇರಿಸಿದ್ರು. ಮತ್ತೆ ವಾಪಸ್ ಬಂದ ಮೇಲೆ ಮತ್ತೆ ಶ್ರೀಹರಿಯ ಜಪ ಮಾಡ್ತಾ ಇದ್ದ. ಸೊ ಎಲ್ಲೂ ಕೂಡ ಅವನಿಗೆ ತಂದೆಯ ಪ್ರೀತಿ ವಾತ್ಸಲ್ಯ ಅನ್ನುವಂಥದ್ದು ಸಿಕ್ಕಲಿಲ್ಲ. ಶ್ರೀಹರಿಯನ್ನು ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಿರಣ್ಯಕಶಿಪು ಸ್ವಂತ ತಂದೆ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗಿ, ಸಹಜವಾಗಿ ಒಬ್ಬ ಮಗುವಿಗೆ ತಂದೆಯ ಪ್ರೀತಿ ವಾತ್ಸಲ್ಯ ಸಿಗಬೇಕಾಗಿರುವಂತಹದ್ದು ಪ್ರಹ್ಲಾದನಿಗೆ ಸಿಕ್ಕಲಿಲ್ಲ. ಆದರೆ ಅವನ ಒಂದು ಭಕ್ತಿಗೆ ಮೆಚ್ಚಿ ಭಗವಂತ ಶ್ರೀಹರಿ ಕಂಬವನ್ನು ಸೀಳ್ಕೊಂಡು ಬಂದು ಪ್ರಹ್ಲಾದನಿಗೆ ದರ್ಶನವನ್ನು ಕೊಟ್ಟು ಹಿರಣ್ಯಕಶಿಪುವನ್ನು ಸಾಯಿಸಿ, ಯಾವುದನ್ನ ಪ್ರಹ್ಲಾದ ಮಿಸ್ ಮಾಡ್ಕೊಂಡಿದ್ದ, ತಂದೆಯ ಪ್ರೀತಿ ವಾತ್ಸಲ್ಯವನ್ನು ಅವನು ಮಿಸ್ ಮಾಡ್ಕೊಂಡಿದ್ದ. ದಟ್ ಪ್ರೀತಿ ವಾತ್ಸಲ್ಯವನ್ನ ಹಿರಣ್ಯಕಶಿಪು ಏನು ಕೊಡಬೇಕಾಗಿತ್ತು ಅದನ್ನು ಸಾಕ್ಷಾತ್ ಶ್ರೀಹರಿ ಪ್ರಹ್ಲಾದನಿಗೆ ಕೊಟ್ಟಾಗ.
ವಾತ್ಸಲ್ಯಾತ್, ಅದಕ್ಕೆ ಪ್ರಹ್ಲಾದ ಅಂತಂದ್ರೆ ಅವನಿಗೆ ವಾತ್ಸಲ್ಯವನ್ನು ಕೊಟ್ಟವನು ಶ್ರೀಹರಿ. ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಶ್ರೀಹರಿ ಬಿಟ್ಟರೆ ಇಲ್ಲ ಅನ್ನುವಂತಹದ್ದು ಪ್ರಹ್ಲಾದನ ವಿಶ್ವಾಸ. ಸೊ ಅದೇ ರೀತಿ ವಿಭೀಷಣ. ಸೊ ವಿಭೀಷಣ ಅಂತಂದ್ರೆ ಅವನು ರಾವಣನ ಸಹೋದರ. ಅವನು ರಾವಣನ ಸಹೋದರ ಆಗಿದ್ರು ಕೂಡ ಬಹಳ ಬ್ರೇವ್ ಪರ್ಸನ್, ಅಂತಂದ್ರೆ ಅವನೊಬ್ಬ ಜ್ಞಾನಿಯಾಗಿದ್ದ, ಎ ವೆರಿ ವೈಸ್ ಪರ್ಸನ್. ಮತ್ತು ಅವನು ಅನೇಕ ಸಂದರ್ಭಗಳಲ್ಲಿ ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ, ಸೀತೆಯನ್ನ ಒಪ್ಪಿಸ್ಬಿಡು, ರಾಮನಲ್ಲಿ ಶರಣಾಗು, ನೀನು ಮಾಡ್ತಾ ಇರುವಂತಹದ್ದು ತಪ್ಪು ಅಂತ ಹೇಳಿ ಎಷ್ಟೋ ಬಾರಿ ಹಿತವಚನಗಳನ್ನು ಕೊಟ್ಟಾಗ ಕೂಡ ಅವನು ರಾವಣ ಅದನ್ನು ಒಪ್ಪಲಿಲ್ಲ. ಕೊನೆಗೇನು ಮಾಡ್ದ ಅಂತಂದರೆ ವಿಭೀಷಣನನ್ನು ಆ ದೇಶದಿಂದ ಅಂತಂದರೆ ಆ ಲಂಕೆಯಿಂದ ಬಹಿಷ್ಕಾರ ಮಾಡಿದ. ಸೊ ಬಹಿಷ್ಕಾರ ನಂತರದಲ್ಲಿ ಏನಾಯಿತು, ವಿಭೀಷಣ ರಾಮನಲ್ಲಿ ಆಶ್ರಯವನ್ನು ಪಡ್ಕೊಂಡ. ರಾಮನಲ್ಲಿ ಬಂದು ಅವನು ಶರಣಾಗಿದ್ದ ಕಾರಣದಿಂದ ರಾಮ ಅವನಿಗೆ ಅಭಯವನ್ನು ಕೊಟ್ಟ. ಅಭಯ ಅಂತಂದ್ರೆ ಏನು? ಇನ್ನು ಮುಂದೆ ನಿನಗೆ ರಾವಣನ ಹೆದರಿಕೆ ಎನ್ನುವಂತಹದ್ದೇ ಇಲ್ಲ, ಅಭಯಪ್ರದ ವಿಭೀಷಣ ಅಂತಂದ್ರೆ ಅಭಯ. ಮತ್ತು ಒಂದು ಸಂದರ್ಭದಲ್ಲಿ ರಾವಣನ ಸಂಹಾರ ಇದೆಲ್ಲ ನಂತರದಲ್ಲಿ ವಿಭೀಷಣನನ್ನ ಲಂಕೆಗೆ ರಾಜನನ್ನಾಗಿ ಮಾಡ್ದ. ಸೊ ದಿಸ್ ಈಸ್ ಅಭಯ. ಸೊ ಆರ್ತಾರ್ಥ ನಿರ್ವಾಪಣಾತ್. ಸೊ ಏನಾದರೂ ಒಂದು ರೀತಿಯಲ್ಲಿ ತೊಂದರೆ ಅಥವಾ ಒಂದು ಕಷ್ಟ, ನೋವು ನನ್ನ ಕೈಲಿ ಇನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಇನ್ನು ನನಗೆ ಕಿರುಚಕ್ಕೆ, ಕೂಗಕ್ಕೆ, ನರಳೋದಕ್ಕೂ ನನಗೆ ಶಕ್ತಿ ಇಲ್ಲ, ಆ ಸ್ಟೇಜಿಗೆ ನಾನು ಬಂದಿದ್ದೀನಿ, ಅಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀನಿ, ಪ್ರಾಣ ಹೋಗಿಲ್ಲ, ಪ್ರಾಣ ಇರೋದ್ರಿಂದ ನಾನು ನರಳ್ತಾ ಇದ್ದೀನಿ, ಈಗ ನರಳೋದಕ್ಕೂ ಶಕ್ತಿ ಇಲ್ಲ. ಸೊ ಇದ್ದಂತಹ ಅಷ್ಟು ಶಕ್ತಿ ಇಲ್ಲಿವರೆಗೆ ನಾನು ನರಳಿ ಕಳ್ಕೊಂಡ್ಬಿಟ್ಟೆ, ಇನ್ನು ನನ್ನಲ್ಲಿ ಆ ಹಿಂಸೆಯನ್ನು ಅನುಭವಿಸೋದಕ್ಕೆ ಕೂಡ ಆಗ್ತಾ ಇಲ್ಲ. ದಟ್ ಮೀನ್ಸ್ ಆ ಒಂದು ಲಾಸ್ಟ್ ಸ್ಟೇಜ್ನ ನಾನು ಮುಟ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಪರಿಹಾರ ಅಂತಂದರೆ ಇದು ಇಟ್ ಈಸ್ ಪಾಸಿಬಲ್, ನೀನೇ ಬರಬೇಕು, ನೀನೇ ನನಗೆ ದಾರಿ ತೋರಿಸ್ಬೇಕು. ದಿಸ್ ಈಸ್ ದಿ ಬೇಡಿಕೆ, ರಿಕ್ವೆಸ್ಟ್ ಆಫ್ ಗಜೇಂದ್ರ. ಸೊ ಆಗ ಪರಮಾತ್ಮ ಬಂದು ಅಲ್ಲಿ ಆ ಮೊಸಳೆಯನ್ನು ಸಂಹಾರ ಮಾಡಿ ಅವನನ್ನು ರಕ್ಷಣೆ ಮಾಡಿದ್ದು ಕರಿರಾಟ್. ಸೊ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿ ಕರಿರಾಟ್ ಪ್ರಸಂಗ, ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರ ನೋವಿನಿಂದ ಬಿಡುಗಡೆ ಹೊಂದಿದ್ದು ಹೇಗೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅನುಗ್ರಹ ಆಫ್ ದಿ ಲಾರ್ಡ್. ಸೊ ಅದೇ ರೀತಿ ಔದಾರ್ಯ, ಪರಮಾತ್ಮನ ಕರುಣೆ ಎಷ್ಟಿರುತ್ತೆ ಅಂತಂದರೆ ಭಕ್ತರಿಗಾಗಿ ಅವನ ಪರಮಾತ್ಮ ಯಾವ ರೀತಿಯಲ್ಲಿ ಬೇಕಾದರೂ ಅವನು ಬರ್ತಾನೆ ಅಂತ ಭಗವಂತನ ಒಂದು ಮಹಿಮೆಯನ್ನು ಹೇಳ್ತಾರೆ. ಸೊ ಹೇಗೆ ಬರ್ತಾನೆ ಅಂತಂದರೆ ಭಗವಂತ, ಭಕ್ತ ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಹಾಗೇನಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ಅಲ್ಲಿರುವಂತಹ ಕೆಲವು ನಿಯಮಗಳನ್ನು ಮೀರಿ ಅಂತಂದರೆ ಏನೋ ಒಂದು ಸಂಪ್ರದಾಯ, ಪದ್ಧತಿ, ಒಂದು ರೀತಿ, ನೀತಿ, ನಿಯಮ ಅಂತ ನಾವೇನು ಹೇಳ್ತೀವಿ, ಅದನ್ನು ಮೀರಿ ಕೂಡ ಭಗವಂತ ಬಂದು ಭಕ್ತನಿಗೆ ರಕ್ಷಣೆಯನ್ನು ಕೊಡ್ತಾನೆ. ಸೊ ಅಂತಹದ್ದನ್ನ ಇಲ್ಲಿ ಪಾಂಚಾಲಿ ಅಂತಂದ್ರೆ ದ್ರೌಪದಿ, ಅವಳಿಗೆ ಆ ರೀತಿಯ ಅನುಭವ ಆಯಿತು. ತುಂಬಿದ ಸಭೆ, ಅಲ್ಲಿ ಇವಳ ವಸ್ತ್ರಾಪಹರಣ ಆಗತ್ತೆ. ಅಲ್ಲಿರುವಂತಹ ಎಲ್ಲ ಹಿರಿಯರನ್ನ ಇವಳು ಕೇಳ್ಕೊತಾಳೆ, ಯಾರು ಮುಂದೆ ಬನ್ನಿ, ಇಲ್ಲಿ ಅನ್ಯಾಯ ನಡೀತಾ ಇದೆ, ಇದು ಅಧರ್ಮ, ನಾನು ಈ ಮನೆತನದ ಸೊಸೆ, ನಾನು ಒಂದು ಹೆಣ್ಣಿಗೆ ಹೀಗೆ ಆಗ್ತಾ ಇದೆ ಅಂತಂದ್ರೆ ನೀವೆಲ್ಲ ಕೂತಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ? ಸೊ ಎಲ್ಲರನ್ನ ಕೇಳ್ಕೊತಾಳೆ. ಅಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರನನ್ನ ಕೂಡ ಕೇಳ್ಕೊತಾಳೆ. ಸೊ ಯಾರ ನೆರವು ಇವಳಿಗೆ ಸಿಗೋದಿಲ್ಲ, ಎಲ್ಲ ಅಲ್ಲಿ ತಲೆ ಬಗ್ಸಿ ಕುಳಿತಿರ್ತಾರೆ. ಆಗ ಪಾಂಚಾಲಿ ದ್ರೌಪದಿ ಏನು ಮಾಡ್ತಾಳೆ, ವಸ್ತ್ರಾಪಹರಣ ನಡೀತಾ ಇದೆ, ಇಲ್ಲಿ ಎಷ್ಟೆಲ್ಲ ಕೇಳ್ಕೊಂಡ್ರು ಯಾರು ಏನು ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಎರಡೂ ಕೈಗಳನ್ನು ಮೇಲೆತ್ತಿ ಭಗವಂತನಲ್ಲಿ ಅವಳು ಶರಣಾಗ್ತಾಳೆ. ಹೇ ಗೋವಿಂದ, ಶ್ರೀ ಕಾಲ್ ಸಿಂಗ್ ಗೋವಿಂದ, ಹೇ ಗೋವಿಂದ, ಇದು ಏನಾಗುತ್ತೋ ಅದೆಲ್ಲ ನಿನಗೆ ಸೇರಿರೋದು, ನಾನು ನಿನ್ನಲ್ಲಿ ಆಶ್ರಯವನ್ನು ಪಡ್ಕೊಂಡು ನಿನ್ನಲ್ಲಿ ನಾನು ಶರಣಾಗಿದ್ದೀನಿ, ಇಲ್ಲಿ ಮುಂದೆ ಏನು ಘಟನೆ ನಡೆಯುತ್ತೆ ಇದಕ್ಕೆ ನನಗೆ ಸಂಬಂಧ ಇಲ್ಲ, ಇದು ನಿನಗೆ ಸೇರಿದ್ದು, ಇದನ್ನು ನೀ ಏನು ಮಾಡ್ತೀಯೋ ಮಾಡು ಅಂತಂದಾಗ ಭಗವಂತ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾನೆ. ಅದಕ್ಕೆ ಭಗವಂತನನ್ನ ನಾವು ಯಾಕೆ ಅವನಿಗೆ ರೂಪವನ್ನು ಕೊಟ್ಟು, ಯಾಕೆಂದ್ರೆ ಅವನು ಹೀಗೆ ಬರ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ.
ಅನೇಕ ಸಂದರ್ಭಗಳಲ್ಲಿ ನಮಗೆ ಬೇಕಾದಾಗ ಯಾರೋ ಒಬ್ರು ಮನೆಗೆ ಬಂದು ನಮ್ಗೆ ಸಹಾಯ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ ದೇವ್ರ ಹಾಗೆ ನೀವು ಬಂದ್ರಿ ಅಂತ. ದೇವ್ರನ್ನ ನಾವು ನೋಡಿರೋದಿಲ್ಲ, ಬಂದವ್ರನ್ನ ನಾವು ದೇವರು ಅಂತ ಗುರುತಿಸ್ತೀವಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹಿಂಗೆ ನಾನು ಒಂದು ಕಡೆ ಒಂದ್ಸಲಿ ಮುನ್ನಾರ್ಗೆ ಹೋಗ್ತಾ ಇದ್ದೆ, ಆಕ್ಸಿಡೆಂಟ್ ಆಯಿತು. ಕೆಳಗಡೆ ವ್ಯಾಲಿ ಒಂದು 200 ಅಡಿ ಆಳ. ನಾ ಹೋಗ್ತಾ ಇದ್ದಿದ್ದು ಕಾರು ಪಲ್ಟಿ ಹೊಡೆದು ಒಂದು 8 ಅಡಿ ಎತ್ತರದ ಬೋರ್ಡ್ ಮರ, ಅಲ್ಲಿ ಏನು ರಂಬೆ ಕೊಂಬೆ ಏನೂ ಇಲ್ಲ, ಇಷ್ಟೆಲ್ಲ ಬರೀ ಒಂದು ಮರ ಅದು ಮಾತ್ರ ನಿಂತಿತ್ತು. ಕಾರು ಪಲ್ಟಿ ಹೊಡೆದು ಬಂದು ಆ ಮರಕ್ಕೆ ಸಪೋರ್ಟಾಗಿ ನಿಂತ್ಕೊಂಡ್ಬಿಡ್ತು. ನಾವೆಲ್ಲ ಕಾರಿಂದ ಇಳಿದು ನೋಡಿದ್ರೆ 200 ಅಡಿ ಆಳ. ಸುಲ್ತಾನ್ಪೇಟೆ ದಾಟದ ಮೇಲೆ, ಸುಲ್ತಾನ್ಪೇಟೆ ಅದಿದೆಯಲ್ಲ ಅದು ದಾಟದ ಮೇಲೆ. ಸೊ ಅವಾಗ ನಾವೆಲ್ಲ ಏನು ಮಾಡಿದ್ವಿ ಅಂತಂದರೆ, ಆ ಮರ ನೀನು ದೇವ್ರ ಥರ ಕಾಪಾಡಲಿ ಅಂತಂದರೆ ದೇವರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ತಾನೆ ಅನ್ನೋದಕ್ಕೆ. ಸೊ ಇಲ್ಲಿ ದ್ರೌಪದಿ 2 ಕೈಗಳನ್ನು ಎತ್ತಿ ಭಗವಂತ ನಾನು ನಿನಗೆ ಶರಣು ಹೋಗಿದ್ದೀನಿ, ಇನ್ನು ಇಲ್ಲಿ ನಡೆಯುವಂತಹದ್ದು ಮಾನ ಅವಮಾನ ಅದೇನು ನಡೆಯುತ್ತೆ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ನಿನಗೆ ಸಂಬಂಧಪಟ್ಟಿದ್ದು ಅಂತಂದಾಗ ಭಗವಂತ ವಸ್ತ್ರಾವತಾರದಲ್ಲಿ ಬರ್ತಾನೆ. ಅಂತಂದ್ರೆ ಆ ದುಶ್ಯಾಸನ ಸೀರೆ ಎಳಿತಾ ಇದ್ರು ಕೂಡ ಅವನು ಸುಸ್ತಾಗಿ ಕೆಳಗೆ ಬಿದ್ದೋಗ್ತಾನೆ. ಆ ವಸ್ತ್ರ ಯಾವುದು ಅಷ್ಟೊಂದು ಅಂತಂದ್ರೆ ದಟ್ ವಸ್ತ್ರ ಇಸ್ ದಿ ಭಗವಂತ. ಸೊ ಹಿ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್. ಸೊ ದಿಸ್ ಈಸ್ ದಿ ಔದಾರ್ಯ ಆಫ್ ದಿ ಪರಮಾತ್ಮ. ಮತ್ತು ಅಘೋಷೋಷಣಾತ್ ಅಂತಂದರೆ ಅನೇಕ ಸಂದರ್ಭದಲ್ಲಿ ಯಾವುದೋ ಒಂದು ಪಾಪ ಪ್ರಜ್ಞೆ ನಮ್ಮನ್ನ ಕಾಡ್ತಾ ಇರುತ್ತೆ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ದಿನದಿಂದ ದಿನಕ್ಕೆ ನಾವು ಕ್ಷೀಣರಾಗ್ತಾ ಬರ್ತೀವಿ. ಇಂಥ ಕೆಲಸ ಆಗೋಯ್ತಲ್ಲ. ಈ ಪಾಪ ಪ್ರಜ್ಞೆಯಿಂದ ನಮಗೆ ಬಿಡುಗಡೆ ಹೇಗೆ? ನಥಿಂಗ್, ಬೇರೆ ದಾರಿನೇ ಇಲ್ಲ, ಭಗವಂತನ ಆಶ್ರಯ ಪಡಿಬೇಕು ಅಷ್ಟೇ. ಸೊ ಪಾಪ ಪ್ರಜ್ಞೆ ಕಾಡ್ತಾ ಇರುವಂತಹದಕ್ಕೆ ಔಷಧಿ ಇಲ್ಲ, ಬೇರೆ ಯಾರು ಪರಿಹಾರ ಮಾಡೋಕ್ಕಾಗೋದೇ ಇಲ್ಲ ಎಕ್ಸೆಪ್ಟ್ ಭಗವಂತ. ಅಂತಹದ್ದನ್ನು ನಾವು ಅಹಲ್ಯೆಯಲ್ಲಿ ನೋಡಬಹುದು. ಅಹಲ್ಯ ಇಸ್ ದಿ ಕ್ರಿಯೇಷನ್ ಆಫ್ ದಿ ಲಾರ್ಡ್ ಬ್ರಹ್ಮ, ಎ ಬ್ಯೂಟಿಫುಲ್ ವುಮೆನ್ ಅಹಲ್ಯೆ. ಅವಳ ಸೌಂದರ್ಯ ಬಹಳ ಚೆನ್ನಾಗಿತ್ತು. ಅಂತಹ ಸೌಂದರ್ಯವತಿಯನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ. ಸೊ ಗೌತಮನ ಜೊತೆ ಅವಳಿಗೆ ಮದುವೆ ಆಗುತ್ತೆ. ಬಟ್ ಒಂದ್ಸಲಿ ಇಂದ್ರ ಏನು ಮಾಡ್ತಾನೆ, ಅವಳ ಸೌಂದರ್ಯಕ್ಕೆ ಸೋತು ಅವಳ ಜೊತೆಗೆ ಇವನು ಇರಬೇಕು ಅಂತ ಹೇಳಿ ಇಂದ್ರ ಏನು ಮಾಡ್ತಾನೆ, ಗೌತಮನ ವೇಷವನ್ನು ಧರಿಸಿ ಅವಳ ಕುಟೀರಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಗೌತಮ ಏನೋ ಹೊರಗಡೆ ಹೋಗಿರ್ತಾನೆ. ಗೌತಮ ಋಷಿ ವಾಪಸ್ ಬಂದಾಗ ಇವರಿಬ್ಬರನ್ನ ನೋಡ್ಬಿಟ್ಟು ಅವನು ಅಹಲ್ಯೆಗೆ ಶಾಪವನ್ನು ಕೊಡ್ತಾನೆ, ನೀನು ಕಲ್ಲಾಗಿ ಹೋಗು ಅಂತ. ಸೊ ಇದು ಅವಳಿಗೆ ಗೊತ್ತಿಲ್ಲದೆ ನಡೆದಿರೋಂತಹದ್ದು. ಮನೆಗೆ ಬಂದಿರೋನು ನನ್ನ ಪತಿ ಗೌತಮ ಅಂತ ತಿಳ್ಕೊಂಡು ಅವಳ ಅವನ ಜೊತೆ ಇರ್ತಾಳೆ. ಆದರೆ ಅಲ್ಲಿ ಬಂದಿರೋಂತಹದ್ದು ಇಂದ್ರ, ಅದು ಅವಳಿಗೆ ಗೊತ್ತಿಲ್ಲ. ಸೊ ಈ ಒಂದು ಪಾಪ ಪ್ರಜ್ಞೆ ಅವಳಿಗೆ ಯುಗಗಳಲ್ಲಿ ಕಾಡ್ತಾ ಇತ್ತು. ಸೊ ಶ್ರೀರಾಮಚಂದ್ರ ತನ್ನ ಗುರು ವಿಶ್ವಾಮಿತ್ರ ಲಕ್ಷ್ಮಣನ ಜೊತೆ ಆ ದಾರಿನಲ್ಲಿ ಬರಬೇಕಾದ್ರೆ ಕೇವಲ ಅಹಲ್ಯ ಆ ಒಂದು ಕಲ್ಲನ್ನು ಸ್ಪರ್ಶಿಸಿ ಅವಳಿಗೆ ಮತ್ತೆ ಆ ಶಾಪಕ್ಕೆ ಪರಿಹಾರವನ್ನು ಮಾಡಿಕೊಟ್ಟ. ಸೊ ಹೀಗೆ ಇಂತಹ ಒಂದು ಪಾಪ ಪ್ರಜ್ಞೆಯಿಂದ ಪಾರಾಗಬೇಕು ಅಂತಂದ್ರೂ ಅದಕ್ಕೆ ಭಗವಂತನ ನಾಮ ಮತ್ತು ಅಗಣಿತ ಶ್ರೇಯ ಪದಪ್ರಪಾಣ. ಸೊ ನನಗೆ ಅನೇಕ ರೀತಿಯ ಆಸೆಗಳಿವೆ, ನನಗೆ ತೃಪ್ತಿ ಆಗ್ತಾ ಇಲ್ಲ, ನನಗೆ ಇನ್ನೂ ಬೇಕು. ಸೊ ಇಂತಹ ಆಸೆಗಳನ್ನು ಹೇಗೆ ಪೂರೈಸ್ಕೋಬೇಕು? ಸೊ ಅದಕ್ಕೆ ಎಕ್ಸಾಂಪಲ್ಲು ಧ್ರುವ ಚರಿತ್ರೆ ಭಾಗವತದಲ್ಲಿ ಬರುತ್ತೆ. ಸೊ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಧ್ರುವನ ಚಿಕ್ಕ ಬಾಲಕ ಅವನ ಒಂದು ತಪಸ್ಸು ಅದನ್ನು ಮೆಚ್ಚಿ ಅವನಲ್ಲಿ ಆ ಚಿಕ್ಕ ವಯಸ್ಸಿನ ಹುಡುಗ, ಅವನಲ್ಲಿ ಅಷ್ಟೊಂದು ಆಸೆಗಳಿರುತ್ತೆ. ಯಾಕೆಂತಂದರೆ ಅವನು ಕೂಡ ರಾಜಮನೆತನದವನು, ಅವನಿಗೆ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳುವಂತಹ ಒಂದು ಭಾಗ್ಯ ಸಿಕ್ಕಲಿಲ್ಲ. ಅವನೊಬ್ಬ ರಾಜಕುಮಾರನೇ ಆಗಿದ್ರು, ಅವನಿಗೆ ಆ ಒಂದು ಸ್ಥಾನ ಸಿಕ್ಕಲಿಲ್ವಲ್ಲ ಅಂತ ಹೇಳಿ ಆ ಸಣ್ಣ ಮಗು ಅನೇಕ ರೀತಿಯ ಆಸೆಗಳನ್ನು ಇಟ್ಕೊಂಡಿರುತ್ತೆ. ನಾನು ರಾಜವಂಶಸ್ಥ ರಾಜಕುಮಾರ, ನನಗೂ ಕೂಡ ಒಂದು ಸ್ಥಾನ ಮಾನ ಇದೆಲ್ಲ ಇರಬೇಕು, ಆದರೆ ಇದು ಯಾವುದು ಇಲ್ವಲ್ಲ. ಸೊ ಹೀಗಾಗಿ ಆ ಮಗು ಕೂಡ ಶ್ರೀಹರಿಯ ತಪಸ್ಸು ಮಾಡಿ ಕೊನೆಗೆ ಭಗವಂತ ಏನು ಮಾಡ್ತಾನೆ, ಅವನಿಗೆ ಇಷ್ಟೊಂದು ಆಸೆಗಳನ್ನು ಹೊಂದಿದೆಯಾ ನೀನು, ಇವೆಲ್ಲವನ್ನು ನೀನು ಪೂರೈಸ್ಕೋಬೇಕು ಅಂತ ಹೇಳಿ ಧ್ರುವನಿಗೆ ಒಂದು ಲೋಕವನ್ನೇ ಸೃಷ್ಟಿ ಮಾಡಿಕೊಡ್ತಾನೆ, ಧ್ರುವಲೋಕ ಅಂತ ಹೇಳಿ. ಹಿ ಬಿಕೇಮ್ ದಿ ಕಿಂಗ್ ಫಾರ್ ದಟ್ ಧ್ರುವ. ಸೊ ಹೀಗೆ ನಾವು ಈ ಅನೇಕ ರೀತಿಯ ಇಂತಹ ಪುರಾಣಗಳನ್ನು ನೋಡಿದಾಗ ಭಗವಂತನ ಆ ನಾಮಸ್ಮರಣೆ, ಅವನ ಜಪ, ಅವನ ಆಶ್ರಯಕ್ಕೆ ನಾವು ಹೋದರೆ
ಯಾವ ರೀತಿಯಲ್ಲಿ ನಮಗೆ ಪರಿಹಾರಗಳು ಸಿಗತ್ತೆ ಎನ್ನುವಂತಹದ್ದನ್ನು ಇಲ್ಲಿ ಕುಲಶೇಖರ ಆಳ್ವಾರ್ ಅವರು ಮುಕುಂದಮಾಲ ಈ ಒಂದು ಸ್ತೋತ್ರದಲ್ಲಿ ಷಟ್ ಸಾಕ್ಷಿಣ ಅಂತ ಹೇಳಿ 6 ರೀತಿಯ ಪ್ರಯೋಜನಗಳನ್ನು ಪಡೆದಿರುವಂತಹದ್ದನ್ನು ತಿಳಿಸ್ತಾರೆ. ಮತ್ತು ನಮಗೆ ಬೇಕಾಗಿರುವಂತಹದ್ದನ್ನು ಪಡಿಬೇಕು ಅಂತಂದರೆ ದರ್ ಈಸ್ ನೋ ಅದರ್ ವೇ, ವಿ ಹ್ಯಾವ್ ಟು ಡೂ ದಿ ನಾಮ ಜಪ, ದಟ್ ಈಸ್ ದಿ ಓನ್ಲಿ ದಾರಿ ಅಂತ ಅವ್ರು ಹೇಳ್ತಾರೆ ಶ್ರೀಮನ್ನಾಮ ಪ್ರೋಚ್ಯ ನಾರಾಯಣಾಖ್ಯಂ ಕೇನ ಪ್ರಾಪುಹು ವಾಂಛಿತಂ ಪಾಪಿನೋಪಿ ಹಾನಃ ಪೂರ್ವಂ ವಾಕ್ ಪ್ರವೃತ್ತ ನ ತಸ್ಮಿನ್ ತೇನ ಪ್ರಾಪ್ತಂ ಗರ್ಭವಾಸಾದಿ ದುಃಖಂ. ಇದು ಕೂಡ ಮುಕುಂದಮಾಲದ ಮತ್ತೊಂದು ಸ್ತೋತ್ರ. ಅಲ್ಲಿ ಹೇಳ್ತಾರೆ, ನಾವು ಭಗವಂತ ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ಮತ್ತು ಅವನನ್ನು ನಾವು ನಾರಾಯಣ ಅಂತ ಕೂಡ ಕರಿತೀವಿ. ಸೊ ಯಾರು ಬೇಕಾದ್ರೂ ಆಗಿರಬಹುದು. ಭಗವಂತ ಅಂತ ಹೇಳಿದಾಗ ಯಾರು ಬೇಕಾದ್ರೂ ಆಗಿರಬಹುದು. ನಾರಾಯಣ ಅಂತಂದಾಗ ಅವನು ಕೂಡ ಏನು ಬೇಕಾದ್ರೂ ಆಗಿರಬಹುದು. ಸೊ ಎಲ್ಲ ಒಂದೇ ಅಂತ ತಿಳ್ಕೊಂಡು ಆಸೆ ಪಟ್ಟು ನಾವು ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದೀವಿ, ಬಟ್ ನನಗೇನು ಸಿಕ್ಲಿಲ್ವಲ್ಲ ಅಂತ ಹೇಳ್ಕೊಂಡಂತಹವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ದೀನಿ, ಪರಮಾತ್ಮ ಅಂತ ಮತ್ತೊಬ್ಬ ಹೇಳಿದ್ದಾನೆ, ಇನ್ನೊಬ್ಬ ನಾರಾಯಣ ಅಂತ ಹೇಳಿದ್ದಾನೆ, ಇನ್ನೊಬ್ಬ ಶ್ರೀರಾಮ ಅಂತ ಹೇಳಿದ್ದಾನೆ. ಹೀಗೆ ಅನೇಕ ಬೇರೆ ಬೇರೆ ನಾಮಗಳನ್ನು ಜಪ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಅವನಿಂದ ಪ್ರಯೋಜನವನ್ನು ಪಡೆದಿರೋರು ಸಾಕಷ್ಟು ಜನ ಇದ್ದಾರೆ. ನಾನು ನಾಮ ಜಪದ ನಂತರ ಕೂಡ ನನಗೆ ಇಂತಹದ್ದು ಸಿಕ್ಕಿಲ್ಲ ಅಂತ ಯಾರು ಕೂಡ ಉಳ್ಕೊಂಡಿಲ್ಲ ಅಂತಹವರು. ಅದನ್ನು ಇಲ್ಲಿ ಹೇಳ್ತಾರೆ. ಭಗವಂತ ಪ್ರತಿಯೊಬ್ಬರಿಗೂ ಅವರು ಕೇಳಿರುವಂತಹದ್ದನ್ನು ಕೊಟ್ಟಿದ್ದಾನೆ. ಯಾಕೆಂತಂದರೆ ಅವರೆಲ್ಲ ನನ್ನ ನಾಮ ಜಪವನ್ನು ನಂಬಿ ನನ್ನ ಶಕ್ತಿಯ ಮೇಲೆ, ನನ್ನ ನಾಮದ ಮೇಲೆ ಅವರು ಇಟ್ಟಿರುವಂತಹ ವಿಶ್ವಾಸಕ್ಕೆ ನಾನು ಅವ್ರನ್ನ ನಿರಾಸೆ ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರ ಆಸೆಗಳನ್ನು ಕೂಡ ಪೂರೈಸಿದ್ದಾನೆ ಭಗವಂತ. ಅವರುಗಳು ಯಾರೇ ಆಗಿರಲಿ, ನಾಮ ಜಪ ಇವನು ಮಾಡ್ತಾ ಇದ್ದಾನೆ ಅಂತಂದಾಗ ಅವ್ರು ಯಾರೇ ಆಗಿರಲಿ, ಅವನೊಬ್ಬ ಸತ್ಪುರುಷ ಆಗಿರಬಹುದು, ಅವನೊಬ್ಬ ಪಾಪಿ ಆಗಿರಬಹುದು, ಅವನು ಯಾರೇ ಆಗಿದ್ರು, ಅವನು ರಾಕ್ಷಸ ಆಗಿರಬಹುದು, ಮಹಾರಾಜ ಆಗಿರಬಹುದು, ಸಾಮಾನ್ಯ ಮನುಷ್ಯ ಆಗಿರಬಹುದು, ಯಾರೇ ಆಗಿರಲಿ, ಅವನು ನನ್ನ ನಾಮ ಜಪವನ್ನು ಹಿಡ್ಕೊಂಡು ನನ್ನ ಆಶ್ರಯಕ್ಕೆ ಬಂದಿದ್ದಾನೆ ಅಂತಂದಾಗ ಅವನಿಗೆ ಬೇಕಾಗಿರುವಂತಹದ್ದು ಕೊಡಬೇಕು. ಆಮೇಲೆ ಬೇರೆದೆಲ್ಲ ಅವನ ಪಾಪ ಪುಣ್ಯ ಎಲ್ಲ ದಟ್ ಈಸ್ ಸೆಕೆಂಡರಿ. ಬಟ್ ಅವನಿಲ್ಲಿ ಕೇಳ್ಕೊತಾ ಇದ್ದಾನೆ ನಾಮ ಜಪದ ಮೇಲೆ ನಂಬಿಕೆಯನ್ನು ಇಟ್ಟು, ವಿಶ್ವಾಸವನ್ನು ಇಟ್ಟು. ಸೊ ದಟ್ ಈಸ್ ಟು ಬಿ ಫುಲ್ಫಿಲ್ಡ್, ದಟ್ ಈಸ್ ಭಕ್ತವತ್ಸಲ. ಸೊ ಈಗ ನಾವು ವಾಲ್ಮೀಕಿ ಅಂತ ನಾವು ನೋಡಿದಾಗ, ದಿಸ್ ವಾಲ್ಮೀಕಿ ಈಸ್ ಎ ಕಾಡಿನ ಅಂಚಿನಲ್ಲಿ ಅವನು ದರೋಡೆ ಮಾಡ್ತಾ ಇದ್ದಂತಹ, ಆ ಅರಣ್ಯದ ಮೂಲಕ ಹೋಗ್ತಾ ಇದ್ದಂತಹ ದಾರಿ ಹೋಕರನ್ನ ಸುಲಿದು ದರೋಡೆ ಮಾಡಿ ಅವನು ಜೀವನವನ್ನು ಮಾಡ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಅವನಿಗೂ ಕೂಡ ಒಂದು ಉತ್ತಮವಾದ ಕಾಲ ಬರುತ್ತೆ. ಆಗ ಅವನು ಕೂಡ ಭಗವಂತನ ಆಶ್ರಯಕ್ಕೆ ಬರ್ತಾನೆ. ಆಮೇಲೆ ಹಿ ಬಿಕೇಮ್ ಎ ವೆರಿ ಗ್ರೇಟ್, ಅವನು ರಾಮಾಯಣವನ್ನು ಬರೆದಂತಹ ವ್ಯಕ್ತಿ ಆಗ್ತಾನೆ. ಈವನ್ ವಾಲ್ಮೀಕಿ ಕೂಡ ಈ ನಾಮಜಪವನ್ನು ಉಪಯೋಗಿಸಿಕೊಂಡು ಮುಂದೆ ಬಂದ. ಹಾನ ಪೂರ್ವಂ ವಾಕ್ ಪ್ರವೃತ್ತ ನ ತಸ್ಮಿನ್. ಅಂದರೆ ಇದೆಲ್ಲ ನಾವು ಪುರಾಣಗಳಲ್ಲಿ ಈ ಥರ ಎಲ್ಲ ಆಗಿದೆ ಅನ್ನುವಂತಹ ದೃಷ್ಟಾಂತಗಳು ನಾವು ತಿಳ್ಕೊಂಡಿದ್ದೀವಿ, ಓದ್ತೀವಿ, ಕೇಳ್ತೀವಿ. ಇಲ್ಲಿ ಈ ಸ್ತೋತ್ರದಲ್ಲಿ ಕುಲಶೇಖರ್ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೀವು ತಿಳ್ಕೊತಾ ಇದ್ದೀರಾ, ಪುರಾಣದಲ್ಲಿ ಓದ್ತಾ ಇದ್ದೀರಾ, ಅವ್ರು ಪಡ್ಕೊಂಡ್ರು, ಧ್ರುವ ಪಡ್ಕೊಂಡ, ಪಾಂಚಾಲಿ ಪಡ್ಕೊಂಡ್ಲು, ವಾಲ್ಮೀಕಿ ಪಡ್ಕೊಂಡ, ಇನ್ಯಾರೋ ರಾಕ್ಷಸ ಪಡ್ಕೊಂಡ, ಅದೆಲ್ಲ ನೀವು ಕೇಳಿಸ್ಕೊತಾ ಇದ್ದೀರಾ. ದುರಾದೃಷ್ಟವಶ ನಾವುಗಳು ಯಾರು ಯಾಕೆ ಭಗವಂತನ ಬಳಿಗೆ ಹೋಗ್ತಾ ಇಲ್ಲ? ಹಾಗಾದ್ರೆ ನಾವು ಬರೀ ಕತೆ ಕೇಳ್ತಾ ಇದ್ದೀವ, ಪುರಾಣ ಕೇಳ್ತಾ ಇದ್ದೀವ, ಇವರ ಅನುಭವಗಳನ್ನು ನಾವು ಮೆಲುಕು ಹಾಕ್ತಾ ಇದ್ದೀವ, ನಾವುಗಳು ಯಾಕೆ ಭಗವಂತನ ಬಳಿಗೆ ಹೋಗ್ತಾ ಇಲ್ಲ? ಸೊ ನಾವು ಭಗವಂತನ ಬಳಿಗೆ ಹೋಗ್ತಾ ಇಲ್ಲ, ಆದರೆ ನಮ್ಮ ಅನುಭವ ಏನು ಅಂತಂದರೆ ವಿ ಆಲ್ವೇಸ್ ಸೇ ವಿ ಆರ್ ಸಫರಿಂಗ್. ಸೊ ವೈ ಯು ಆರ್ ಸಫರಿಂಗ್ ಅಂತಂದರೆ ಯು ಹ್ಯಾವ್ ಫರ್ಗಾಟನ್ ದ ನೇಮ್ ಆಫ್ ದಿ ಲಾರ್ಡ್. ಕುಲಶೇಖರ ಆಳ್ವಾರ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವೈ ಯು ಆರ್ ಸಫರಿಂಗ್ ಅಂತಂದರೆ ಬಿಕಾಸ್ ಯು ಹ್ಯಾವ್ ಫರ್ಗಾಟನ್ ದಿ ನೇಮ್ ಆಫ್ ದಿ ಲಾರ್ಡ್. ಸೊ ಅದರಿಂದ ಭಗವಂತನ ನಾಮವನ್ನು ನೀನು ಮರೆತು ಬೇರೆ ಎಲ್ಲವನ್ನ ನೀನು ಮಾಡ್ತಾ ಇದೆಯಾ. ಇಲ್ಲಿ ನನ್ನ ಆಶ್ರಯಕ್ಕೆ ನೀನು ಬರ್ತಾ ಇಲ್ಲ, ಭಗವಂತನ ಆಶ್ರಯಕ್ಕೆ ಮನುಷ್ಯ ಬರ್ತಾ ಇಲ್ಲ. ತನಗೆ ಬೇಕಾಗಿರುವಂತಹದ್ದನ್ನು ಭಗವಂತನನ್ನು ಬಿಟ್ಟು ಅನ್ಯ ಮಾರ್ಗಗಳಿಂದ ಅವನು ಸಂಪಾದನೆ ಮಾಡ್ಕೋತಾ ಇದ್ದಾನೆ, ಭಗವಂತನನ್ನು ಮರೀತಾ ಇದ್ದಾನೆ. ಬಿಕಾಸ್ ಆಫ್ ದಿಸ್
ಅವನ ಕರ್ಮಕ್ಕೆ ತಕ್ಕಂತಹ ಫಲ ಅವನಿಗೆ ಸಿಗ್ತಾ ಇರೋದ್ರಿಂದ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದಾನೆ, ಮತ್ತೆ ಮತ್ತೆ ಸಾಯ್ತಾ ಇದ್ದಾನೆ ಅವನು. ಸೊ ಗರ್ಭವಾಸ ಅಂತ ಕರೆದಿದ್ದಾರೆ ಅವರು ಇದನ್ನು. ಗರ್ಭವಾಸ ಮೀನ್ಸ್ ಮತ್ತೆ ಮತ್ತೆ ಹುಟ್ಟುವಂತಹದ್ದು, ಸಾಯುವಂತಹದ್ದು. ಸೊ ಈ ಗರ್ಭವಾಸದಿಂದ ಹೊರಗಡೆ ಬಂದು ತಪ್ಪಿಸ್ಕೋಬೇಕು, ಈ ಬರ್ತ್ ಅಂಡ್ ಡೆತ್ ಸೈಕಲಿಂದ ನಾನು ತಪ್ಪಿಸ್ಕೋಬೇಕು ಅನ್ನೋಂತಹದ್ದನ್ನು ನಾವು ಯಾಕೆ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ, ಗರ್ಭವಾಸದಂತಹ ಬಹಳ ದೊಡ್ಡ ದುಃಖ ಇನ್ಯಾವುದೂ ಇಲ್ಲ. ಬಿಕಾಸ್ ನಾವೆಲ್ಲ ಮರ್ತು ಬಿಟ್ಟಿದ್ವಿ, ಮನಸ್ಸು ಬೆಳೆದಿಲ್ಲ. ನಾವು ಗರ್ಭದಲ್ಲಿದ್ದಾಗ ಮನಸ್ಸು ಬೆಳೆದಿಲ್ಲ. 9 ತಿಂಗಳು ತಾಯಿಯ ಗರ್ಭದಲ್ಲಿತ್ತು, ನಾನು ಹುಟ್ಟಿದ್ದೀನಿ, ಬಂದೆ, ನಾನು ನನ್ನ ತಾಯಿ ನನಗೆ ಜನ್ಮ ಕೊಟ್ಲು ಅನ್ನುವಂತಹದ್ದನ್ನು ಮಾತ್ರ ನಾನು ಕೇಳ್ಕೊತೀನಿ. ಆದರೆ ಗರ್ಭದಲ್ಲಿದ್ದಾಗ ಹೇಗೆಲ್ಲ ನಾನಿದ್ದೆ ಅನ್ನುವಂತಹದ್ದು ನನ್ನ ಸ್ಮರಣೆಗೆ ಬರ್ತಾ ಇಲ್ಲ. ದಟ್ ಈಸ್ ದಿ ಗ್ರೇಟೆಸ್ಟ್ ಗಿಫ್ಟ್ ಆಫ್ ದಿ ಗಾಡ್. ಬಿಕಾಸ್ ಗರ್ಭದಲ್ಲಿ ಒಂದು ಮೂಲೆಯಲ್ಲಿ ಕೈಗಳನ್ನ ಹಿಂಗೆ ಮಾಡಿಕೊಂಡು ನಾವು ಅಲ್ಲಿ ಹಿಂಗೆ ಬೆನ್ನು ಬಗ್ಗಿಸ್ಕೊಂಡು ಕೂತಿರ್ಬೇಕು. ಆ ಜಾಗ ಯಾವುದು ಅದೆಲ್ಲ ನೆನೆಸ್ಕೊಂಡ್ರೆ ಮಾತೃಪಂಚಕಮಲ್ಲಿ ಆಚಾರ್ಯ ಶಂಕರರು ಕೂಡ ಹೇಳ್ತಾರೆ. ಸೊ ಗರ್ಭವಾಸದಂತಹ ಬಹಳ ದೊಡ್ಡ ದುಃಖ ಬೇರೆ ಇನ್ನೊಂದಿಲ್ಲ. ನಾವು ಅದನ್ನೆಲ್ಲ ಮರ್ತಿದ್ದೀವಿ. ಆ ಗರ್ಭವಾಸದಲ್ಲಿ ನಾವು ಹೇಗಿದ್ವಿ ಅನ್ನೋವಂಥದ್ದು ನಮ್ಮ ಸ್ಮರಣೆಗೆ ಭಗವಂತ ಕೊಡ್ತಾ ಇಲ್ಲ. ಬಿಕಾಸ್ ಅವನು ಕಾರುಣ್ಯ, ಒಂದು ಕರುಣೆ ನಮ್ಮ ಮೇಲೆ ಆಗ್ತದೆ. ಲೆಟ್ ಹಿಮ್ ನಾಟ್ ಸಫರ್, ಅದನ್ನು ಜ್ಞಾಪಿಸ್ಕೊಂಡು ಅವನು ಸಫರ್ ಮಾಡೋದು ಬೇಡ. ಗರ್ಭವಾಸದ ನೆನಪು ಅವನಿಗೆ ಬೇಡ ಅಂತ ಹೇಳಿ ಭಗವಂತ ಆ ನೆನಪು ನಮಗೆ ಕೊಟ್ಟಿಲ್ಲ. ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಗಿಲ್ಟ್ ಅದು. ಗರ್ಭವಾಸದಲ್ಲಿ ನಾನು ಹೀಗಿದ್ನ. ಸೊ ಗರ್ಭವಾಸದಂತಹ ದೊಡ್ಡ ದುಃಖ ಇನ್ನೊಂದಿಲ್ಲ. ಇಟ್ ಈಸ್ ಆಲ್ ಬಿಕಾಸ್ ನಾವು ಪರಮಾತ್ಮನ ಸ್ಮರಣೆಯನ್ನು ಮರ್ತಿದ್ದೀವಿ. ಅದಕ್ಕೆ ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೀವಿ. ಮತ್ತು ಅವ್ರು ಹೇಳ್ತಾರೆ, ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ಕುಲಶೇಖರ ಆಳ್ವಾರು ಮತ್ತೆ ಹೇಳ್ತಾ ಇದ್ದಾರೆ ಇಲ್ಲಿ, ಪರಮಾತ್ಮ ನಿನಗೆ ಕೇವಲ ಒಂದು ಹೆಸರ, ನಿನಗೆ ಅನೇಕ ಹೆಸರುಗಳಿದೆ. ನೀನು ಅನಂತ, ವೈಕುಂಠ, ಮುಕುಂದ, ಕೃಷ್ಣ, ಗೋವಿಂದ, ದಾಮೋದರ. ಯು ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ನೇಮ್ಸ್. ನಾವು ನಮಗೆ ಇಷ್ಟ ಆಗಿರುವಂತಹ ಯಾವುದೇ ನಾಮವನ್ನು ನಾವು ಆರಿಸ್ಕೋಬಹುದು. ಯಾವ ಹೆಸರಿನಿಂದ ಬೇಕಾದ್ರೂ ನಾವು ಭಗವಂತನನ್ನ ಕರಿಬಹುದು. ಆದರೆ ಭಗವಂತ ಯಾವತ್ತೂ ಕೂಡ ನನ್ನನ್ನು ನೀನು ಇದೇ ರೀತಿಯಲ್ಲಿ ಕರಿಬೇಕು ಅಂತ ಹೇಳ್ತಾ ಇಲ್ಲ. ಅವನು ಯಾವತ್ತೂ ಕೂಡ ನನ್ನನ್ನು ನೀನು ಗೋವಿಂದ ಅಂತ ಕರಿ, ವಿಠಲ ಅಂತ ಕರಿ, ಶಿವ ಅಂತ ಕರಿ, ಕೃಷ್ಣ ಅಂತ ಕರಿ, ಅವನು ಯಾವತ್ತೂ ನಮ್ಮನ್ನು ಇನ್ಸಿಸ್ಟ್ ಮಾಡಿಲ್ಲ. ನನಗೆ ಇಷ್ಟೊಂದು ಹೆಸರುಗಳಿದೆ, ಯು ಚೂಸ್, ನಮಗೆ ಬಿಟ್ಬಿಟ್ಟಿದ್ದಾರೆ. ನಿನಗೆ ಯಾವ್ದು ಇಷ್ಟ? ಗೋವಿಂದ ಇಷ್ಟನಾ, ದಾಮೋದರ ಇಷ್ಟನಾ, ವೈಕುಂಠ ಇಷ್ಟನಾ, ಯಾವ್ದು ಇಷ್ಟ? ಅನಂತ ಇಷ್ಟನಾ? ಯು ಚೂಸ್. ನಿನಗೆ ಯಾವುದು ಬೇಕು ಅದನ್ನು ನೀನೇ ಆರಿಸ್ಕೋ. ಹೀಗೆ ಅನೇಕ ಹೆಸರುಗಳಿದೆ. ಆದರೆ ವಕ್ತುಂ ಸಮರ್ಥ ಅಪಿ, ಅವನ ಈ ಹೆಸರುಗಳು ಬಹಳ ಸುಲಭವಾಗಿ ಹೇಳಬಹುದು. ವಕ್ತುಂ ಸಮರ್ಥ, ಅವನು ಭಗವಂತನ ಹೆಸರು ಹೇಳೋದಕ್ಕೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಗೋವಿಂದ ಅನ್ಬೋದು, ರಾಮ ಅನ್ಬೋದು, ಕೃಷ್ಣ ಅನ್ಬೋದು, ದಾಮೋದರ ಅನ್ಬೋದು, ಮಾಧವ ಅನ್ಬೋದು. ಯಾವ ಹೆಸರು ಹೇಳಿದ್ರು ಕೂಡ ಅಷ್ಟೊಂದು ತೃಪ್ತಿ ಸಿಗುತ್ತೆ. ಯಾವ ಹೆಸರು ಹೇಳೋದಕ್ಕೂ ಕಷ್ಟಪಡಬೇಕಾಗಿಲ್ಲ. ಇಟ್ ಈಸ್ ವೆರಿ ಈಸಿ. ಸಮರ್ಥ, ಬಹಳ ಸುಲಭವಾಗಿ ಹೇಳಬಹುದು. ಅವನ ಹೆಸರು ಹಿಡಿದು ಕರೆಯೋದಕ್ಕೆ ಯಾವ ರೀತಿಯಿಂದಲೂ ಕಷ್ಟ ಆಗೋದಿಲ್ಲ. ಇಟ್ ಈಸ್ ವೆರಿ ಈಸಿ. ಬಟ್ ಇಲ್ಲಿ ಕುಲಶೇಖರ ಆಳ್ವಾರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬಟ್ ನೋ ಬಡಿ ಚಾಂಟ್ ನ ಭಕ್ತಿ ಕಶ್ಚಿತ್. ಯಾರು ಭಗವಂತನ ನಾಮ ಜಪವನ್ನು ಮಾಡ್ತಾ ಇಲ್ಲ, ಯಾರಿಗೂ ಕೂಡ ನನ್ನಲ್ಲಿ ವಿಶ್ವಾಸ ಇಲ್ಲ ಅಂತ ಅನ್ನಿಸ್ತಾ ಇದೆ, ಎಲ್ಲ ನನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಭಗವಂತ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಕುಲಶೇಖರ ಆಳ್ವಾರ್ ನಮ್ಮನ್ನು ಜ್ಞಾಪಿಸ್ತಾ ಇದ್ದಾರೆ. ಅಹೋ ಅಹೋ ಅಂತಂದರೆ ಅಯ್ಯಯ್ಯೋ ಎಂಥ ಕೆಲಸ ಆಯ್ತಪ್ಪ ಅಂತ ನಾವು ಹೇಳ್ತೀವಲ್ಲ, ಅಹೋ. ಹೀಗೆ ನಾವೆಲ್ಲ ಬೇಡದ ದಾರಿಗಳಲ್ಲಿ ಎಲ್ಲೆಲ್ಲೋ ನುಗ್ಗುತ್ತಾ ಇದ್ದೀವಿ. ಸಂಸಾರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾವು ಆರಿಸ್ಕೊಂಡಿರುವಂತಹ ಪ್ರತಿ ಮಾರ್ಗ ಈಸ್ ನಥಿಂಗ್ ಬಟ್ ದಿ ದುಃಖ. ನಮಗೆ ಅದು ಆ ರೀತಿ ಕಾಣ್ತಾ ಇದೆ. ಇದು ಫಸ್ಟ್ ಕ್ಲಾಸ್ ರೋಡ್ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿ ಅದು ಸಿಗತ್ತೆ, ಇದು ಸಿಗತ್ತೆ, ಇಂತಹದ್ದಿದೆ, ಇಷ್ಟು ಸಂತೋಷ ಸಿಗುತ್ತೆ, ಹೀಗಿದೆ ಹಾಗಿದೆ ಅಂದ್ಕೊಂಡು ಹೋಗ್ತೀವಿ. ಆದರೆ ಅದೆಲ್ಲ ಕ್ಷಣಿಕ. ನೀನು ಆಯ್ಕೆ ಮಾಡ್ಕೊತಾ ಇರುವಂತಹ ದಾರಿಗಳು ಕ್ಷಣಿಕ. ಅದು ಆ ಕ್ಷಣದಲ್ಲಿ ನಿನಗೆ ಸುಖವನ್ನು ಕೊಡ್ತಾ ಇದೆ. ಆದರೆ ಅದೆಲ್ಲ ಬಹಳ ದುಃಖ ವ್ಯಸನಗಳಿಂದ ಕೂಡಿದೆ.
ಆದರೆ ಬಹಳ ಸುಲಭವಾದ ಮಾರ್ಗ ಯಾವುದು ಅಂತಂದರೆ ಭಗವಂತನ ನಾಮಸ್ಮರಣೆ. ಆ ದಾರಿಗೆ ನೀನು ಬರ್ತಾ ಇಲ್ಲ. ಭಗವಂತನ ನಾಮದ ಜಪ ಮಾಡುವಂತಹದ್ದು ಅದು ಬಹಳ ಉತ್ತಮವಾದ ಗತಿಯನ್ನು ತೋರಿಸುತ್ತೆ. ನೀ ಬೇರೆ ಯಾವುದೇ ದಾರಿಯಲ್ಲಿ ಹೋದರೂ ಕೂಡ ನೀನು ಅಂತಿಮವಾಗಿ ನಿನಗೆ ದುಃಖದ ಅನುಭವ ಆಗುತ್ತೆ. ಆದರೆ ನನ್ನ ನಾಮದ ಮಾರ್ಗವನ್ನು ನೀನು ಹಿಡಿದು ಅಲ್ಲಿ ಸಾಗಿದ್ರೆ ನಿನಗೆ ಅದು ಉತ್ತಮವಾದ ಗತಿಯನ್ನು ಸಿಗತ್ತೆ. ಯಾಕೆಂದರೆ ಅವ್ರು ಹೇಳ್ತಾರೆ, ಮುಂದೆ ಎಂದೋ ಒಂದು ದಿನ ನಿನಗೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ. ಯಾಕೆಂದರೆ ನೀನು ಹುಟ್ಟಿದೆಯಾ ಅಂತಂದ ಮೇಲೆ ಆ ದೇಹಕ್ಕೆ ಸಾವು ನಿಶ್ಚಿತ. ಯಾವತ್ತು ಬೇಕಾದ್ರೂ ಆ ದೇಹ ಪ್ರಾರಬ್ಧಕ್ಕೆ ಅನುಸಾರವಾಗಿ ಎಲ್ಲಿವರೆಗೆ ಪ್ರಾರಬ್ಧ ಇರುತ್ತೆ ಅಲ್ಲಿವರೆಗೆ ಆ ದೇಹ ಬದುಕಿರುತ್ತೆ. ಆ ಪ್ರಾರಬ್ಧ ಅಲ್ಲಿಗೆ ಮುಗಿತು ಅಂತಂದಾಗ ಆ ದೇಹ ನಾಶ ಆಗಲೇಬೇಕು. ದಟ್ ಈಸ್ ಕಾಲ್ಡ್ ದಿ ಮರಣ. ಸೊ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ, ದೇಹಕ್ಕೆ ಸಾವು ಸಿಗತ್ತೆ. ಆಗ ನಾವು ಈ ಪ್ರಪಂಚವನ್ನು ಬಿಟ್ಟು ನಾವು ಪ್ರಯಾಣ ಮಾಡಬೇಕಾಗತ್ತೆ, ಮತ್ತೊಂದು ಲೋಕದ ಕಡೆ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಮರಣದ ನಂತರದ ಪ್ರಯಾಣ ಈಸ್ ವೆರಿ 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 ಡಿಫಿಕಲ್ಟ್ ಪಾತ್. ಮರಣದ ನಂತರದಲ್ಲಿ ನಾವು ಹೋಗೋ ದಾರಿ ಇದೆಯಲ್ಲ, ಅದು ಬಹಳ ಕಷ್ಟಕರವಾದ ದಾರಿ. ಅದು ಜೊತೆಗೆ ಅದು ಇಟ್ ಇಸ್ ಎ ವೆರಿ ಬಿಗ್ ಜರ್ನಿ. ಯಾಕೆಂದರೆ ಇನ್ನೊಂದು ಜನ್ಮ ಸಿಗೋವರೆಗೂ ನಾವು ಹೋಗ್ತಾನೆ ಇರಬೇಕು ಅಲ್ಲಿ. ಆಗ ದೇಹ ಇಲ್ಲ, ಸ್ಥೂಲ ಶರೀರ ಮಾತ್ರ ಉಳ್ಕೊಂಡಿರುತ್ತೆ. ಸಾವು ಆಗಿರುವಂತಹದ್ದು ಸ್ಥೂಲ ಶರೀರಕ್ಕೆ ಸೂಕ್ಷ್ಮ ಶರೀರ ಅಂತಂದರೆ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಬದುಕಿರುತ್ತೆ. ಆ ಮನಸ್ಸು ಬುದ್ಧಿನಲ್ಲಿ ನಾವು ಮಾಡಿರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ಬೀಜ ರೂಪದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿರುತ್ತೆ. ಸೊ ಆ ಕರ್ಮ ಬೀಜಗಳಿಗೆ ತಕ್ಕಂತಹ ದೇಹ ನನಗೆ ಸಿಗೋವರೆಗೂ ನಾನು ನಿರಂತರವಾಗಿ ಪ್ರಯಾಣ ಮಾಡ್ತಾನೆ ಇರಬೇಕು. ಬಹಳ ದೊಡ್ಡ ಜರ್ನಿ ಅದು. ಸೊ ಅಷ್ಟು ದೂರ ಪ್ರಯಾಣ ಮಾಡಬೇಕು ಅಂತಂದರೆ ಮಾರ್ಗದ ಆಯಾಸ ನೀನು ಪರಿಹರಿಸ್ಕೋಬೇಕು. ನಾವಿಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಒಂದು ಬಾಕ್ಸಲ್ಲಿ ಏನಾದ್ರು ತೊಗೊಂಡೋಗ್ತೀವಿ, ಮಾರ್ಗದ ಮಧ್ಯದಲ್ಲಿ ಸುಸ್ತಾದಾಗ ಏನಾದ್ರು ತಿನ್ನಬೇಕು ಅಂತ. ಆದರೆ ಮರಣದ ನಂತರದ ಪ್ರಯಾಣ ಯಾವತ್ತು ನೀನು ಹೋಗಿ ರೀಚ್ ಆಗ್ತೀಯ ಅನ್ನೋದೇ ಗ್ಯಾರಂಟಿ ಇಲ್ಲ. ಅಷ್ಟು ದೊಡ್ಡ ಪ್ರಯಾಣದಲ್ಲಿ ನಿನಗೆ ಆಯಾಸ ಪರಿಹಾರ ಮಾಡ್ಕೋಬೇಕು. ಅದಕ್ಕಾಗಿ ನಿನಗೆ ಆಹಾರದ ಬುತ್ತಿ ಬೇಕು. ದಿಸ್ ಪರ್ಟಿಕ್ಯುಲರ್ಲಿ ಈ ಮರಣದ ನಂತರದ ಸಮಯದಲ್ಲಿ ನಾವು ತಗೊಂಡು ಹೋಗಬೇಕಾಗಿರುವಂತಹ ಈ ಒಂದು ಬುತ್ತಿ ಈಸ್ ಕಾಲ್ಡ್ ದಿ ಪಾತೇಯಂ. ಸೊ ವಾಟ್ ಈಸ್ ದಿಸ್ ಪಾತೇಯಂ? ಪಾತೇಯಂ ಅಂತಂದರೆ ನಾವು ಬದುಕಿದ್ದಾಗ ನಾವೇನು ಭಗವಂತನ ನಾಮ ಜಪ ಸ್ಮರಣೆ ಭಗವಂತನ ಸೇವೆ ಮಾಡಿರ್ತೀವಿ, ಅದೆಲ್ಲ ಆಹಾರದ ರೂಪದಲ್ಲಿ ಪಾತೇಯಂ ಅಂತಂದರೆ ಭಗವಂತ ಆ ಒಂದು ಗಂಟು ನಮಗೆ ಕೊಟ್ಟಿರ್ತಾನೆ. ನೀನು ಇಂಥದ್ದೆಲ್ಲ ಮಾಡಿದ್ಯಾಪ್ಪ, ನಿನ್ನ ನಾಮಸ್ಮರಣೆ ಮಾಡಿದ್ಯಾ, ಜಪ ಮಾಡಿದ್ಯಾ, ತಪಸ್ಸು ಮಾಡಿದ್ಯಾ, ಸಾಧನೆ ಮಾಡಿದ್ಯಾ, ಸಾಕಷ್ಟು ಸೇವೆ ಮಾಡಿದ್ಯಾ. ಸೊ ಇದನ್ನು ನೀನು ಇಟ್ಕೋ, ಈ ಪಾತಯ್ಯ ಈ ಬುದ್ಧಿ ಇಟ್ಕೋ. ಯಾಕೆ ಅಂತಂದರೆ ನಿನ್ನ ದೇಹಕ್ಕೆ ಸಾವು ಸಿಕ್ಕ ನಂತರ ನಿನಗೆ ಮತ್ತೊಂದು ಸದ್ಗತಿ ಸಿಗಬೇಕಿಲ್ಲ, ಅಲ್ಲಿಯವರೆಗೆ ನೀನು ಹೋಗ್ತಾ ಇರಬೇಕು. ಆ ಪ್ರಯಾಣದಲ್ಲಿ ದಿಸ್ ಪಾತೇಯಂ ಅದು ನಿನ್ನ ಪರಿಹಾರ, ನಿನ್ನ ಆಯಾಸವನ್ನು ಪರಿಹಾರ ಮಾಡುತ್ತೆ. ಸೊ ಈ ಪಾತಯ್ಯಂನ ನೀನು ಇಟ್ಕೋ ಅಂತ ಹೇಳಿ ಭಗವಂತ ನಾವು ನಾಮಸ್ಮರಣೆ ಮಾಡಿದ್ರೆ ಆ ಆಹಾರದ ಬುತ್ತಿಯನ್ನು ಭಗವಂತನೇ ಕಟ್ಕೊಡ್ತಾನೆ. ಆಹಾರದ ಬುತ್ತಿಯನ್ನು ನಾವು ಬೇಯಿಸಬೇಕಾಗಿಲ್ಲ. ಆಹಾರದ ಬುತ್ತಿಯನ್ನು ನಾವು ಮಾರ್ಕೆಟಿಂದ ಕೊಂಡ್ಕೊಂಬರುವಂತಹದ್ದಲ್ಲ. ಈ ಪಾತಯ್ಯಮ್ಮನ್ನು ನಾವು ಇನ್ನೊಬ್ಬರಿಂದ ಇಸ್ಕೊಳ್ಳುವಂತಹದ್ದಲ್ಲ. ಈ ಆಹಾರದ ಬುತ್ತಿಯನ್ನು ನಾವು ತಲೆ ಮೇಲೆ ಹೊತ್ಕೊಳ್ಳುವಂತಹದ್ದಲ್ಲ. ಭಗವಂತ ನಾನು ಹಿಡ್ಕೊಂಡಿರ್ತೀನಿ. ನೀನು ಪ್ರಯಾಣ ಮಾಡ್ಬೇಕಾದ್ರೆ ನಿನಗೆ ಯಾವಾಗ ಆಯಾಸ ಆಯಿತು ಹೇಳು, ನಾನು ಕೊಟ್ಬಿಡ್ತೀನಿ. ಈ ಸಚ್ಚ ಕಾರುಣ್ಯಮೂರ್ತಿ. ಸೊ ಆ ಪಾತೇಯಂನ ಕಟ್ಕೋಬೇಕು ಅಂತಂದರೆ ನೀನು ನಾಮಸ್ಮರಣೆ ಮಾಡು, ಜಪ ಮಾಡು. ಯಾಕೆಂದರೆ ಸ್ಥೂಲ ಶರೀರ ಅದು ತಗೊಂಡು ಬಂದ್ಬಿಟ್ಟಿದೆಯಾ, ಅದು ಹೋಗಬೇಕು. ಸೊ ಆ ಸಾವಿನ ನಂತರದಲ್ಲಿ ಆ ಒಂದು ಪ್ರಯಾಣದ ಸಮಯದಲ್ಲಿ ನಿನಗೆ ದಿಸ್ ಪಾತೇಯಂ ಈಸ್ ರಿಕ್ವೈರ್ಡ್. ಮತ್ತು ಈ ಪಾತೇಯ ನಿನಗೆ ಬೇರೆ ಇನ್ಯಾವ ಮಾರ್ಗದಿಂದಿಲ್ಲ. ಇದನ್ನು ನೀನೇ ಸಂಪಾದನೆ ಮಾಡ್ಕೋಬೇಕು. ನೀನೇ ಸಂಪಾದನೆ ಮಾಡ್ಕೋಬೇಕು. ಆ ಬುದ್ಧಿಯನ್ನು ನಾನು ಕಟ್ಕೊಡ್ತೀನಿ. ನೀ ಹೇಗೆ ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಸನ್ಮಾರ್ಗದಲ್ಲಿ ನನ್ನ ನಾಮಸ್ಮರಣೆ ಮಾಡ್ತಾ ಜಪ ತಪ ಭಗವಂತನ ಸೇವೆ ಏನು ಮಾಡಿರ್ತೀಯ ಅದೆಲ್ಲ ಆಹಾರದ ಬುತ್ತಿಯಾಗಿ ನಿನಗೆ ಸಿಕ್ಕಿರುತ್ತೆ. ಮರಣದ ನಂತರದಲ್ಲಿ ನೀ ಆಹಾರ ಬುತ್ತಿಯನ್ನು ಉಪಯೋಗಿಸ್ಕೋಬೇಕು. ದಟ್ ಈಸ್ ದಿ ನಾಮ. ನಾಮಕ್ಕೆ ಇರುವಂತಹ ಮಹಿಮೆ ಏನು ಅನ್ನುವಂತಹದ್ದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಇದನ್ನು ಕೃಷ್ಣಾಮೃತ ಅಂತ ಕೂಡ ಹೇಳ್ತಾರೆ. ಈ ಒಂದು ಪಾತೇಯವನ್ನು ಕೃಷ್ಣಾಮೃತ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ನಾವು ಗಳಿಸ್ಕೋಬೇಕಾಗಿರುವಂತಹ ಬಹಳ ದೊಡ್ಡ ಆಸ್ತಿ ಅಂತಂದ್ರೆ ಇದೆ. ಇಲ್ಲಿ ಯಮಧರ್ಮರಾಜ
ಈ 2 ಶ್ಲೋಕಗಳಲ್ಲಿ 16ನೇ ಶ್ಲೋಕ ಮತ್ತು 16ನೇ ಮಂತ್ರ ಮತ್ತು 17ನೇ ಮಂತ್ರದಲ್ಲಿ ಈ ಓಂಕಾರ, ಓಂ ಅನ್ನುವಂತಹ ಒಂದು ಮಂತ್ರ, ಅದರ ನಾಮ ಜಪ ಅದು ಎಲ್ಲವೂ ಆಗಿದೆ. ಏತದೇವಾಕ್ಷರಂ ಬ್ರಹ್ಮ ಏತದಾಲಂಬನಂ ಪರಂ. ಹೀಗೆ ಆ 2 ಮಂತ್ರಗಳಲ್ಲಿ ಈ ಓಂ ಅಂತಂದ್ರೆ ಏನು, ಅದರ ಮಹಿಮೆ ಏನು, ಅದು ಎಷ್ಟು ಪವರ್ಫುಲ್. ಸೊ ಯಾಕೆ ನಾವು ಆ ಓಂನ ನಾವು ಮಂತ್ರ ಅಂತ ಹೇಳಿ ಅದನ್ನು ಜಪ ಮಾಡ್ತೀವಿ? ಸೊ ಅದನ್ನು ಯಾಕೆ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು? ಬಿಕಾಸ್ ಅದು ಸಗುಣ ಬ್ರಹ್ಮನನ್ನು ಕೊಡುತ್ತೆ, ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ಕೊಡುತ್ತೆ. ಸೊ ದಟ್ ಈಸ್ ಓಂ. ಏತದ್ ಏವಾಕ್ಷರಂ ಬ್ರಹ್ಮ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ನಿನಗೆ ಬ್ರಹ್ಮಲೋಕನೇ ಸಿಗುತ್ತೆ, ಅದು ತಂದು ಕೊಡುತ್ತೆ ಅದು. ಸೊ ನಚಿಕೇತ, ನೀ ಯಾವುದನ್ನು ಕೇಳಿದೆಯಾ, ನೀ ಹಿಂದೆ ಕೇಳಿದ್ದಿಪ್ಪ, ಈ ಧರ್ಮ ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದೊಂದು, ಭೂತಕಾಲ ಭವಿಷ್ಯಕಾಲ ಅದಕ್ಕಿಂತ ಭಿನ್ನವಾಗಿರುವಂತಹದ್ದು, ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ ಅಂತ ನೀನು ಕೇಳಿದೆಯಾ? ಮತ್ತು ಅದು ಇದೆ, ಅದರ ಅನುಭವ ನಿನಗೆ ಆಗಿದೆಯಾ? ಆಗಿದ್ದ ಪಕ್ಷದಲ್ಲಿ ಅದನ್ನು ತತ್ವದ ಅದನ್ನು ನನಗೆ ಹೇಳು ಅಂತ ಕೇಳಿರ್ತಾನೆ ನಚಿಕೇತ. ಸೊ ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ, ನೀನು ಕೇಳಿದ್ದಿಲ್ಲಪ್ಪ, ಅದು ಆ ಥರದ್ದಿದೆ. ನಾನು ನಿನಗೆ ಆ ಒಂದು ರಿಯಾಲಿಟಿಯನ್ನು ಓಂ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟೆ. ವಾಟ್ ಈಸ್ ಓಂ ಅನ್ನುವಂತಹದನ್ನ ಈ 2 ಮಂತ್ರಗಳಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಏನು ಬೋಧನೆಯನ್ನು ಮಾಡಿದ್ದಾನೆ, ಆ ಓಂಗೆ ಇರುವಂತಹ ಒಂದು ಶಕ್ತಿ, ಅದರ ಮಹಿಮೆ ಅವೆಲ್ಲವನ್ನ ತಿಳಿಸಿ ಈಗ ಮತ್ತೆ ಅವನು ಹೇಳ್ತಾನೆ, ಇದು ಇಷ್ಟು ಮಾತ್ರ ಅಲ್ಲಪ್ಪ, ಇದರ ಸ್ವರೂಪ, ಈ ಓಂ ಅದರ ಸ್ವರೂಪ ಏನು, ಅದರ ಲಕ್ಷಣ ಏನು, ಅದನ್ನು ಕೂಡ ನಾನು ಹೇಳ್ತೀನಿ ನಿನಗಾಗ. ಆಗ ಓಂ ಅಂತಂದ್ರೆ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೀನು ಕೇಳ್ತಾ ಇರುವಂತಹದ್ದು ಅದೇ, ಅದನ್ನು ನಾನೀಗ ಮುಂದುವರಿಸಿ ನಿನಗೆ ಅದರ ಒಂದು ಸ್ವರೂಪವನ್ನು, ಲಕ್ಷಣವನ್ನು ತಿಳಿಸ್ತೀನಿ ಅಂತ ಹೇಳ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣನವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.